ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ಬಾಳಿನ ಕೋಟೆಯು. ಇದುವರೆಗೂ ಕಾಯ್ದು ನಡೆಸಿದ ಎಬೆನೆಜರೇ ಸ್ತೋತ್ರ. ಇದುವರೆಗೂ ಕಾಯ್ದು ನಡೆಸಿದ ಎಬೆನೆಜರೇ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ. ಏನೆಲ್ಲ ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಯೆಹೋವ ಈರೆ ಮಾಡಿದ ಸಹಾಯ, ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೆಹೋವ ಈರೆ ಮಾಡಿದ ಸಹಾಯ, ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ, ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಸಲುಹಿದೆ ಸುವೆ ಕಾಪಾಡಿದಾತನೇ, ನಿನ್ನನ್ನೇ ಆರಾಧಿಸುವೆ. ಸಲುಹಿದೆ ಸುವೆ ಕಾಪಾಡಿದಾತನೇ,
ಪ್ರೀತಿಯುಳ್ಳ ದೈವ ಭಕ್ತರೇ, ಆನ್ಲೈನ್ ಮೂಲಕವಾಗಿ ಈ ಪವಿತ್ರ ಆರಾಧನೆಯನ್ನು ವೀಕ್ಷಣೆ ಮಾಡುವಂಥ ಸರ್ವರಿಗೂ ಪುನರುತ್ಥಾನ ಹೊಂದಿದಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಕೃತಜ್ಞತೆಗಳನ್ನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಪವಿತ್ರ ದಿನಕ್ಕೆ ದೇವರು ಕ್ರಿಸ್ತನಲ್ಲಿ ನೇಮಕ ಮಾಡಿದಂಥ ಪರಮಾಶೀರ್ವಾದಗಳನ್ನು ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಕುಟುಂಬಕ್ಕೂ ದೇವರು ಒದಗಿಸಿಕೊಟ್ಟು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕೈ ಹಿಡಿದು ನಡೆಸಲೆಂಬುದಾಗಿ ದೇವರಲ್ಲಿ ನಿಮಗೋಸ್ಕರ ಸೇವಕರಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ದೇವರು ನಿಮ್ಮೊಂದಿಗಿರಲಿ. ಆರಂಭ ಮಾಡೋಣ. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿನವುಗಳನ್ನೇ ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ದೇವರನ್ನ ಆರಾಧಿಸುವ ಹಾಗೆ ಹಾಡುವಂಥ ಸಂಗೀತಗಳಲ್ಲಿ 107ನೆಯ ಸಂಗೀತದ ಪ್ರಾರಂಭದ 4 ಚರಣಗಳನ್ನು ಹಾಡೋಣ. ಸಂಗೀತ 107 ಪ್ರಾರಂಭದ 4 ಚರಣ. ರಾಜಾದಿರಾಜ ಪುತ್ರಗೆ. ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವದ ಬಾಧ್ಯಸ್ಥರು ದೇವರ ಮಕ್ಕಳು ಆಗುವುದಕ್ಕೆ ಕರೆಯಲ್ಪಟ್ಟ ಸಭೆಯವರೇ, ದೇವರ ಸನ್ನಿಧಾನಕ್ಕೆ ಬನ್ನಿರಿ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸುವನು. ಆತನಿಂದ ಕರೆಯಿಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ನಿಮಗೆ ಅನುಗ್ರಹಿಸುವನು.
ನೀವು ನಿಮ್ಮ ಜೀವಮಾನವೆಲ್ಲ ನಿರ್ಭೀತರಾಗಿ ನೀತಿ ಪವಿತ್ರತೆಗಳಿಂದ ಆತನನ್ನು ಸೇವಿಸುವಂತೆ ತಂದೆ, ಮಗ, ಪವಿತ್ರಾತ್ಮ ನಿಮ್ಮ ತ್ರೈಕ ದೇವರು ನಿಮಗೆ ಕೃಪೆ ಮಾಡಲಿ. ಆತನಿಂದ, ಆತನ ಮೂಲಕ, ಆತನಿಗಾಗಿ ಸಮಸ್ತ ಉಂಟಾಯಿತಲ್ಲ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರೆಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ಹೀಗೆ ಅರಿಕೆ ಮಾಡೋಣ. ದೇವರು ನಮ್ಮ ತಪ್ಪ ಅಪರಾಧಗಳನ್ನು ಮನ್ನಿಸುವ ಹಾಗೆ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡುವ ಪೂರ್ವದಲ್ಲಿ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಈಗ ಸಭೆಯವರು ನಾನು ಹೇಳಿದ ಹಾಗೆ ನನ್ನನ್ನು ಅನುಸರಿಸಿ ಹೇಳಿರಿ. ದೇವರೇ, ನಮ್ಮ ಪರಲೋಕದ ತಂದೆಯೇ, ನಾನು ವಿವಿಧ ರೀತಿಯಿಂದ ನಿನಗೆ ವಿರೋಧವಾಗಿ ಮಹಾ ಅಪರಾಧ ಮಾಡಿದ್ದೇನೆಂದು ಅರಿಕೆ ಮಾಡುತ್ತೇನೆ. ಬಹಿರಂಗದ ಅತಿಕ್ರಮಣಗಳಿಂದ ಮಾತ್ರವಲ್ಲದೆ ಅಂತರಂಗದ ಇಚ್ಛಾಲೋಚನೆಗಳಿಂದಲೂ ಪಾಪ ಮಾಡಿದ್ದೇನೆ. ಈ ನನ್ನ ಅಪರಾಧಗಳ ದೆಸೆಯಿಂದ ಮನಃಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತೇನೆ. ನಿಜವಾಗಿಯೂ ದುಃಖಗೊಂಡಿದ್ದೇನೆ. ಆದುದರಿಂದ ನಿನ್ನ ದೊಡ್ಡ ಒಲಿಮೆಗನುಸಾರವಾಗಿ ನನ್ನ ಮೇಲೆ ದಯ ಇಡಬೇಕೆಂದು ಭಿನ್ನವಿಸುತ್ತೇನೆ. ನಿನ್ನ ಪ್ರಿಯ ಕುಮಾರನು ನಮ್ಮ ಪ್ರಭುವು ಆಗಿರುವ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನನ್ನ ಪಾಪಗಳನ್ನು ಕ್ಷಮಿಸು. ನನ್ನ ಬಲಹೀನತೆಯಲ್ಲಿ ನಿನ್ನ ಸಹಾಯವನ್ನು ದಯದೋರು. ನಿನ್ನ ಪ್ರೀತಿಯ ಅನ್ಯೋನ್ಯತೆಗೆ ನನ್ನನ್ನು ಪುನಃ ಸೇರಿಸಿಕೋ. ನೀನು ಮೆಚ್ಚುವಂಥದ್ದನ್ನೇ ಮಾಡುವುದಕ್ಕೆ ನನ್ನನ್ನು ಬಲಪಡಿಸು. ಆಮೇನ್. ಪಾಪಡಿಗಾಗಿ ನೊಂದುಕೊಂಡು ಯಥಾರ್ಥವಾಗಿ ಪಶ್ಚಾತ್ತಾಪ ಪಡುವವರೇ, ಹೃದಯವನ್ನು ನಡತೆಯನ್ನು ತಿದ್ದುಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ವಿಮೋಚಕನಾದ ಕ್ರಿಸ್ತನು ನಿಜವಾದ ನಂಬಿಕೆಯನ್ನಿಟ್ಟವರೇ, ನೀವೆಲ್ಲರೂ ಪಾಪ ಕ್ಷಮೇಶವಾಗಿ ಪರಿಶುದ್ಧ ಸುವಾರ್ತೆಯಲ್ಲಿ ಆದರಣೆಯ ಸ್ಪಷ್ಟ ವಾಕ್ಯವನ್ನು ಕೇಳಿರಿ. ಸರ್ವಶಕ್ತನಾದ ನಮ್ಮ ದೇವರು ನಮ್ಮ ಮೇಲೆ ಕರುಣೆ ಇಟ್ಟಿದ್ದಾನೆ. ತನ್ನ ಅತಿ ಪ್ರಿಯ ಕುಮಾರನಾದಂಥ ನಮ್ಮ ಪಾಪಡಿಗಾಗಿ ಶಿಲುಬೆಗೆ ಜಡಿಯಲ್ಪಟ್ಟು ನಮ್ಮ ನೀತಿ ನಿರ್ಣಯಕ್ಕೋಸ್ಕರ ಸತ್ವಗಳನ್ನು ಎಬ್ಬಿಸಲ್ಪಟ್ಟಂಥ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳನ್ನ ಕ್ಷಮಿಸುವನಾಗಿದ್ದಾನೆ. ಹೀಗಿರುವುದರಿಂದ ಯೇಸು ಕ್ರಿಸ್ತನು ತನ್ನ ಸಭೆಗೆ ಕೊಟ್ಟಿರುವ ಅಧಿಕಾರ ಆಜ್ಞೆಗಳನ್ನು ಸಾರವಾಗಿ ತಂದೆಯಾದ ದೇವರ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ನಿಮಗೆ ಪಾಪ ಕ್ಷಮೆಯನ್ನು ಸಾರಿ ತಿಳಿಸುತ್ತೇನೆ. ಇದಲ್ಲದೆ ಪಶ್ಚಾತ್ತಾಪ ಪಡೆದೆಯೂ ನಂಬದಿ ಇರುವವರು ನಮ್ಮ ಪ್ರಭು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿಮಿತ್ತ ನಿಮ್ಮ ಅವರವರ ಪಾಪಗಳು ಅವರ ಲೆಕ್ಕಕ್ಕೆ ಹಿಡಿಯಲ್ಪಟ್ಟಿವೆಂದು ಅವರು ತಿರುಗಿಕೊಂಡು ಪಶ್ಚಾತ್ತಾಪ ಪಡೆದು ಹೋದರೆ ದೇವರ ಕೋಪ ಅವರ ಮೇಲೆ ನೆಲೆಯಾರುವುದೆಂದು ತಿಳಿಸುತ್ತೇನೆ. ಆಮೇನ್. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊಚ್ಚವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನಾಗಿರುವುದರಿಂದ ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳ್ರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನಗು ಮೃದುವಾದದ್ದು, ನನ್ನ ಹೊರೆಯು ಹೌರವಾದುದು. ಆದರೆ ಪ್ರಭುವನ್ನು ಮರೆತು ಬಿಟ್ಟು ಪಾಪದಲ್ಲಿಯೂ ಅನೀತಿಯಲ್ಲಿ ಬದುಕಬೇಕೆಂದು ಬಯಸುವವರೇ, ದೇವರ ವಾಕ್ಯವು ನಿಮಗೆ ಹೇಳುವುದು ನೀವೆಲ್ಲರೂ ಕೇಳಿರಿ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ಕೋಪನೆ ಹಬ್ಬಿ ಸ್ಥಳದಲ್ಲಿ ಮಾಡದಂತೆ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನ ಮಹಾಕೃಪೆಯಿಂದ ನಿಮ್ಮನ್ನು ಕ್ಷಮಿಸುವನು. ಆಮೇನ್. ಪ್ರೀತಿಯುಳ್ಳ ದೇವ ಭಕ್ತರೇ, ದೇವರ ಪರಮ ಸನ್ನಿಧಾನದಲ್ಲಿ ಕ್ಷಣ ಹೊತ್ತು ನಾವು ವಾರದ ಕಳೆದೆಲ್ಲ ದಿನಗಳಲ್ಲಿ ನಮಗೆ ತೋರಿರುವಂಥ ಆತನ ಪರಮ ಪ್ರೀತಿ, ನಾವು ದಾಟುತ್ತಿರುವಂಥ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಾಗ್ದಾನ ಮಾಡಿದ ದೇವಸ್ಥಾನ ಮೂಲಕ ನಮ್ಮ ಜೊತೆಯಾಗಿ ಅನುದಿನದ ಭಾರವನ್ನು ಹೊರುವಂಥ ಕರ್ತನ ಉಪಕಾರಗಳನ್ನು ಸ್ಮರಿಸಿ ಆತನನ್ನು ಕ್ಷಣ ಹೊತ್ತು ಆರಾಧನೆ ಮಾಡುವ ಹಾಗೆ ನಾವು ಒಂದು ರಾಗವನ್ನು ಹಾಡಿಕೊಳ್ಳೋಣ.
ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕಾಣಿಕರುಳು ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾ ವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸ್ತಾ ಬಂದಿರೋದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ರೋಗ ರಕ್ಷಣೆಯನ್ನುಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯೇ, ನಾವು ನಮ್ಮ ನಿನ್ನ ಸೇವೆಗೆ ಒಪ್ಪಿಸಿಕೊಟ್ಟು ಜೀವಿಸಿರುವ ಮಟ್ಟಿಗೆ ನಿನ್ನ ಮುಂದೆ ಪರಿಶುದ್ಧರಾಗಿಯೂ ನೀತಿವಂತರಾಗಿ ಇದ್ದುಕೊಂಡು ನುಡಿಯಿಂದ ಮಾತ್ರವಲ್ಲದೆ ನಡೆಯಿಂದಲೂ ನಮ್ಮ ಯಥಾರ್ಥವಾದ ಕೃತಜ್ಞತೆಯನ್ನು ತೋರಿಸುವ ಹಾಗೆ ನೀನು ನಿನ್ನ ಉಪಕಾರಗಳನ್ನ ಸರಿಯಾಗಿ ನಮ್ಮ ತಿಳುವಳಿಕೆ ತರಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆತನಿಗೂ ನಿನಗೂ ಪವಿತ್ರಾತ್ಮನಿಗೂ ಯುಗಾಂತಗಳಲ್ಲಿ ಮಾನ ಮಹಿಮೆಗಳು ಉಂಟಾಗಲಿ. ಆಮೇನ್. ಈಗ ನಾವು ಈ ಹೊತ್ತಿಗೆ ನೇಮಕವಾಗಿರುವಂಥ ದೇವರ ವಾಕ್ಯದ ವೇದ ಪಾರಾಯಣಗಳನ್ನು ಓದಿ ಕೇಳಿಸಿಕೊಡುವ ಪೂರ್ವದಲ್ಲಿ ಹಾಡುವಂಥ ಸಂಕೀರ್ತನೆಯಲ್ಲಿ 85ನೇ ಸಂಕೀರ್ತನೆ ಪ್ರಾರಂಭದ 3 ಚರಣಗಳನ್ನು ಹಾಡೋಣ. ಸಂಕೀರ್ತನೆ 85 ಪ್ರಾರಂಭದ 3 ಚರಣಗಳು.
ಈ ಬೆಳಗಿನ ಆರಾಧನೆಗೆ ನೇಮಕವಾದ ವೇದ ಪಾರಾಯಣ ಪಾಠವು ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನಾ ಗ್ರಂಥ 40ನೇ ಅಧ್ಯಾಯ 25ರಿಂದ 31 ವಚನಗಳಲ್ಲಿ ಬರೆದಿರುವ ವೇದವಾಕ್ಯವನ್ನು ಆಲಿಸೋಣ. ಯೆಶಾಯನ ಪ್ರವಾದನಾ ಗ್ರಂಥ 40ನೇ ಅಧ್ಯಾಯ 25ರಿಂದ 31 ವಚನಗಳಲ್ಲಿ ಬರೆದಿರುವ ವೇದವಾಕ್ಯವನ್ನು ಆಲಿಸೋಣ. ಹೀಗಿರಲು ನನ್ನನ್ನು ಯಾರಿಗೆ ಹೋಲಿಸಿ ಸರಿಸಮಾನ ಮಾಡುತ್ತೀರಿ ಎಂದು ಸದಮಲ ಸ್ವಾಮಿಯು ಕೇಳುತ್ತಾನೆ. ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿಕೊಂಡು ನೋಡಿರಿ. ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದರಿಸುತ್ತಾನಲ್ಲ. ಎಲ್ಲವನ್ನೂ ಹೆಸರೆತ್ತಿ ಕರೆಯುತ್ತಾನೆ. ಆತನು ಅತಿ ಬಲಾಢ್ಯನು ಮಹಾಶಕ್ತನೂ ಆಗಿರುವುದರಿಂದ ಅವುಗಳೊಳಗೆ ಒಂದೂ ಕಡಿಮೆಯಾಗದು. ಯೆಹೋವನು ಬಳಲಿದವರನ್ನು ಬಲಪಡಿಸುವುದು. ಯಾಕೋಬೇ, ಇಸ್ರಾಯೇಲೇ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ. ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತೀ? ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ? ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು, ನಡೆದು ಬಳಲರು ಎಂಬುವಂಥದ್ದೇ. ಇಂದಿಗೆ ನೇಮಕವಾದ ವೇದ ಪಾರಾಯಣ ಪಾಠದ ಮೊದಲ ಭಾಗವು ಮುಕ್ತಾಯವಾಯಿತು. 87ನೆಯ ಸಂಕೀರ್ತನೆಯ 3 ಚರಣಗಳನ್ನು ಹಾಡೋಣ. ಸಂಕೀರ್ತನೆ 87 3 ಚರಣ. ಬಾರೈ ಬಾರೈ ಪರಿಶುದ್ಧಾತ್ಮ.
ಪುನರುತ್ಥಾನದ 6ನೇ ಭಾನುವಾರದ ಈ ಬೆಳಗಿನ ಆರಾಧನೆಗೆ ನೇಮಕವಾದ ವೇದಪಾರಾಯಣ ಪಾಠದ 2ನೇ ಭಾಗವು ಅದು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 1 ವಚನ 1ರಿಂದ 11. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 1 ವಚನ 1ರಿಂದ 11ರಲ್ಲಿ ಬರೆದಿರುವ ದೇವರ ವಾಕ್ಯವನ್ನು ಆಲಿಸೋಣ. ಯೇಸು ಪರಲೋಕಕ್ಕೆ ಏರಿ ಹೋದದ್ದು. ಥಿಯೋಫಿಲನೇ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿ ತಾನು ಆರಿಸಿಕೊಂಡಿದ್ದ ಅಪೊಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲಣ ಲೋಕವನ್ನೇರಿದ ದಿನದವರೆಗೆ ವಿವರಿಸಿದ್ದೇನಷ್ಟೇ. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರು, ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಇಲ್ಲಿಗೆ ಇಂದಿಗೆ ನೇಮಕವಾದ ವೇದಪಾರಾಯಣ ಪಾಠದ 2 ಭಾಗಗಳು ಮುಕ್ತಾಯವಾದವು. ಕನಿಕರುಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆತದಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಮ್ಮ ವಿಶ್ವಾಸವನ್ನು ತಿರುಗಿ ದೇವರ ಸನ್ನಿಧಾನದಲ್ಲಿ ಬಲಪಡಿಸಿಕೊಳ್ಳುವ ಹಾಗೆ ಅಪೊಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಭಕ್ತಿಯಿಂದ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನೇ ಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯ ಗರ್ಭದ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತು ಪಿಲಾತನ ಆಧಿಪತ್ಯದಲ್ಲಿ ಕ್ಷಮೆ ಹೊಂದಿ
ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳ ಕೆಡೆದು ಹೋಗಿ 3ನೇ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೇರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕುವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್. ಈಗ ಸಭೆಯವರಿಗೆ ಸಾರಿ ಪ್ರಕಟ ಮಾಡಬೇಕಾಗಿರುವಂಥ ಈ ವಾರದ ಸಭಾ ಪ್ರಕಟಣೆಗಳು ಈ ರೀತಿಯಾಗಿವೆ. ಕಳೆದ ಭಾನುವಾರದ ಆನ್ಲೈನ್ ಸರ್ವಿಸ್ ಮೂಲಕವಾಗಿ ಕೂಡಿಕೆಯಾದ ಕಾಣಿಕೆ 1490 ರೂಪಾಯಿಗಳು. ಈ ವಾರದಲ್ಲಿ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುವಂಥ ಮಕ್ಕಳು ಈ ರೀತಿಯಾಗಿದ್ದಾರೆ. ದಿನಾಂಕ 16/5/2021 ನವನೀಶ್ ಜೋಶೋಫ್ ಜಂತ್ಲಿ. 17/5/2021 ಶ್ರುತಿ ಸುನೀಲ್ ಸಾಕೆನವರ್. 18/5/2021 ರೊನಾಲ್ಡ್ ಸುರೇಶ್ ಕೊನೇರಿ. 19/5/2021 ಲೀಸಾ ಭಾಗ್ಯವಂತ್ ಗೌಡರ್. 21/5/2021 ಎಲಿನಾ ನೋಹಾ ಹೊಷೆಯ. 22/5/2021 ಅವೇರಿ ಸ್ಟೀವನ್ ಮುರುಡಿ. 22/5/2021 ಅನ್ವಿತಾ ನವೀನ್ ಮಂಗಳೂರು. 22/5/2021 ವೆಲೆನ್ಸಿಯಾ ತಿಮೋತಿ ಕರ್ಬಿ. ದೇವರು ಈ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ ತನ್ನ ಕೃಪೆಯಲ್ಲಿ ಬಲಪಡಿಸಿ ನಡೆಸಲಿ. ಇನ್ನು ಮದುವೆಯ ಪ್ರಕಟಣೆ. ನಮ್ಮ ಸಭೆಯವರಾದ ಕುಮಾರ್ ಸ್ಟೀಫನ್ ಶಾಮ್ಯಲ್ ನಾಯ್ಕರ್ ಎಂಬಾತನಿಗೂ, ಬೆತ್ಲೆಹೇಮ್ CSI ವಿಜಯಪುರ ಸಭೆಯ ಕುಮಾರಿ ಪ್ರೀತಿ ಚಿದಾನಂದ ಹೊನ್ನಾಯ್ಕ್ ಎಂಬಾಕೆಗೂ ಪರಿಶುದ್ಧ ವಿವಾಹ ನಡೆಯುವುದಾಗಿದೆ ಎಂಬುದನ್ನು 3ನೇ ಸಾರೆ ಹಾಗೂ ಕೊನೆಯ ಸಾರೆ ಪ್ರಕಟಿಸುತ್ತೇನೆ. ಈ ಕ್ರೈಸ್ತರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಯೋಗ್ಯ ರೀತಿಯಿಂದ ಸೇರಿ ಕ್ರೈಸ್ತರಿಗೆ ತಕ್ಕಂತೆ ಬಾಳ್ವೆ ಮಾಡಿ ಕಡೆಯಲ್ಲಿ ನಿತ್ಯ ಜೀವನ ಪಡೆಯುವಂತೆ ಸಭೆಯವರು ಇವರಿಗಾಗಿ ಪ್ರಾರ್ಥಿಸತಕ್ಕದ್ದು. ಇವರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಸೇರಬಾರದೆಂಬುದಕ್ಕೆ ಕಾರಣವು ಯೋಗ್ಯವಾದ ಅಭ್ಯಂತರವಿದೆ ಎಂದು ಯಾರಿಗಾದರೂ ತಿಳಿದಿದ್ದರೆ ಅಂಥವರು ಅದನ್ನು ತಕ್ಕ ಸಮಯದಲ್ಲಿ ತಿಳಿಸತಕ್ಕದ್ದು. ತಕ್ಕ ಸಮಯದಲ್ಲಿ ತಿಳಿಸಿದವರು ಅನಂತರ ಅದಕ್ಕೆ ಅಡ್ಡಿ ಮಾಡಬಾರದು. ದಾಂಪತ್ಯ ಧರ್ಮವನ್ನು ನೇಮಿಸಿದ ದೇವರು ತಾನೇ ಮದುವೆ ಆಗುವುದಕ್ಕೆ ನಿಶ್ಚಯಿಸಿಕೊಂಡಿರುವವರಿಗೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ತನ್ನ ಕೃಪೆಯನ್ನು ಆಶೀರ್ವಾದವನ್ನು ದಯಪಾಲಿಸಲಿ. ಇನ್ನು ಕಳೆದ ವಾರದಲ್ಲಿ ನಮ್ಮ ಸಭೆಯಲ್ಲಿ ಅನೇಕರು ತೀರಿ ಹೋಗಿದ್ದಾರೆ ಎಂಬುದನ್ನು ತಿಳಿಸಲು ವಿಷಾದಿಸುತ್ತೇನೆ. ದಿನಾಂಕ 8/5/2021 ಶ್ರೀಮತಿ ಜೆನೆಟ್ ಮಾರ್ಕ್ ಬಸ್ಮೆ, ವಯಸ್ಸು 84. 9/5/2021 ಫ್ರಾಂಕ್ಲಿನ್ ಎಸ್ ಪಟ್ಟಿ, ವಯಸ್ಸು 38. 11/5/2021 ಶ್ರೀ ಪ್ರಭಾಕರ್ ಫ್ರಾಂಕ್ಲಿನ್ ಬೋರ್ಗಾವಿ, ವಯಸ್ಸು 75. 12/5/2021 ಶ್ರೀಮತಿ ಮೇರಿ ಐಸಕ್ ಕಾಲ್ಪಲ್, ವಯಸ್ಸು 86. 13/5/2021 ಶ್ರೀಮತಿ ಕಸ್ತೂರಮ್ಮ ಕುರಟ್ಟಿ, ಕರುಣಾನಿಲಯ, ವಯಸ್ಸು 76. ಈ ಪ್ರಿಯರನ್ನು ಕಳೆದುಕೊಂಡು ದುಃಖದಲ್ಲಿರುವಂಥ ಎಲ್ಲ ಭಕ್ತ ಕುಟುಂಬಕ್ಕೆ ದೇವರು ಪರಲೋಕದ ಸಾಂತ್ವನವನ್ನು ದಯಪಾಲಿಸಲಿ. ಪುನರುತ್ಥಾನ ಹೊಂದಿದಂಥ ಯೇಸು ಕ್ರಿಸ್ತನ ಮಹಾ ನಿರೀಕ್ಷೆಯಿಂದ ಅವರನ್ನು ದೇವರು ತುಂಬಿಸಿ ನಡೆಸಲೆಂಬುದಾಗಿ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಇನ್ನು ಈ ಎಲ್ಲ ಮೃತರ ಅಂತಿಮ ಸಂಸ್ಕಾರದಲ್ಲಿ ಭಾಗಿಗಳಾಗಿರುವಂಥ ಎಲ್ಲ ಸಭಿಕರಿಗೆ ಕುಟುಂಬದವರು ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿದ್ದಾರೆ. ಪ್ರೀತಿಯುಳ್ಳ ದೈವ ಭಕ್ತರೇ, ನಿಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಕೋವಿಡ್-19 ಈ ಸಾಂಕ್ರಾಮಿಕ ರೋಗದ ಈ ಸಂದರ್ಭದಲ್ಲಿ ಅನೇಕರು ಅಸುನೀಗುತ್ತಿರುವುದು ಬಹಳ ದುಃಖವನ್ನು ಉಂಟು ಮಾಡುವಂಥ ಸಂಗತಿಯಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ದೇವರು ವಾಗ್ದಾನ ಮಾಡಿದ ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನ್ನ ಅಂಗೈಗಳಲ್ಲಿಟ್ಟುಕೊಂಡು ಕಾಪಾಡಿ ಈ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಲೆಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಸರ್ವಾಧಿಕಾರ ಹೊಂದಿದಂಥ ದೇವರು ತನ್ನ ಮಕ್ಕಳಿಗೆ ತನ್ನ ಕೃಪೆಯನ್ನು, ಪ್ರೀತಿಯನ್ನು, ಕರುಣೆಯನ್ನು ದಯಪಾಲಿಸಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರೋಣ.
ಇನ್ನು ಸಭೆಯವರಲ್ಲಿ ಒಂದು ವಿನಂತಿ ಏನಂತ ಹೇಳುವಾಗ, ಈ ಸಾವು ಇವತ್ತು ನಾವು ಯಾರು ಬಯಸಿ ಬಂದಂಥದ್ದಲ್ಲ. ಇವತ್ತು ದೇವರ ಕೋಪವೋ ನೈಸರ್ಗಿಕವಾಗಿರುವಂಥ ಕೋಪವೋ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಅನೇಕರ ಸುನೀಗ್ತಾ ಇದ್ದಾರೆ. ಅದನ್ನು ನಾವು ಯಾರು ಬಚ್ಚಿಡಲಾರೆವು. ಸಭೆಯಲ್ಲಿ ವಿನಂತಿ ಏನಂತ ಹೇಳುವಾಗ, ನಿಮ್ಮ ಕುಟುಂಬಗಳಲ್ಲಿ ಯಾರಾದರೂ ತೀರಿ ಹೋದರೆ ನಿಜ ಕಾರಣಗಳನ್ನು ಮರೆಮಾಚದೆ ಸಭಾಪಾಲಕರಿಗೆ ತಿಳಿಸ್ರಿ. ಯಾಕಂದರೆ ಸಾಂಕ್ರಾಮಿಕವಾದ ರೋಗದಿಂದ ಮತ್ತೊಬ್ಬರಿಗೆ ತೊಂದರೆ ಆಗುವುದು ಸರಿಯಲ್ಲ. ಸಭೆಯವರು ಸಹಕರಿಸ್ರಿ. ನೀವು ಈ ವಿಷಯಗಳನ್ನು ನೇರವಾಗಿ ಹೇಳುವುದಾಗಿದ್ದರೆ ಸಭಾಪಾಲಕರು ಸಿದ್ಧರಾಗಿ ಈ ಕಾರ್ಯಗಳನ್ನು ಕೈಗೊಳ್ತಾರೆ. ಇದರಲ್ಲಿ ನೀವು ಸಹಕರಿಸ್ತೀರಿ ಎಂಬುದಾಗಿ ನಾನು ನಂಬುತ್ತಾ ಸಭಾಪಾಲನಾ ಸಮಿತಿ ಪರವಾಗಿ ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಕೋವಿಡ್-19 ಈ ಸಾಂಕ್ರಾಮಿಕ ರೋಗದಿಂದಾಗಿ ಸರ್ಕಾರದವರು ಬಹಳ ಕಟ್ಟುನಿಟ್ಟಾಗಿರುವಂಥ ನಿಯಮಾವಳಿಗಳನ್ನು ಮಂಡಿಸಿದ್ದಾರೆ. ಸರಿಯಾಗಿ 1 ತಿಂಗಳು ದಾಟಿ ಹೋಯಿತು. ಇವತ್ತು ದೇವ ಮಕ್ಕಳಾಗಿರುವಂಥ ನಾವು ಕರ್ತನ ಪವಿತ್ರ ಸಭೆಯಲ್ಲಿ ನಿಂತು ಆರಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ದುಃಖಕರವಾಗಿರುವಂಥ ಸಂಗತಿ. ನಮಗೆ ನೋವಾಗ್ತದೆ. ಸಭೆಯಾಗಿ ಸೇರಿ ಒಂದು ಕರ್ತನನ್ನು ಆರಾಧಿಸುವುದಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ನಂಬಿಗಸ್ನ ದೇವರು ಮಾಧ್ಯಮಗಳ ಮೂಲಕವಾಗಿ ಈ ಪವಿತ್ರ ಆರಾಧನೆ ನಿಮಗೆ ಮುಟ್ಟಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ. ದೇವರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಆದರೆ ಇವತ್ತು ಈ ಆರಾಧನೆಗಳ ಮೂಲಕವಾಗಿ ಸಭೆಗೆ ಸಲ್ಲಬೇಕಾಗಿರುವಂಥ ಕಾಣಿಕೆ ದೇಣಿಗೆಗಳು ನಿಂತು ಹೋಗಿವೆ. ಸಭೆಯವರು ದಯಮಾಡಿ ಆನ್ಲೈನ್ ಸರ್ವಿಸ್ ನೀವು ವೀಕ್ಷಣೆ ಮಾಡುವಾಗ ಆವತ್ತಿಗೆ ದೇವರಿಗೆ ನೀವು ಕೊಡಬೇಕೆಂಬುದಾಗಿ ಅಂದುಕೊಂಡಿರುವಂಥ ನಿಮ್ಮ ಕಾಣಿಕೆಯನ್ನು, ನಿಮ್ಮ ದೇಣಿಗೆಗಳನ್ನು ಪ್ರಾರ್ಥನಾ ಪೂರ್ವಕವಾಗಿ ನೀವು ಕ್ರೌಢೀಕರಿಸಿ ಸಭಾಪಾಲಕರ ಹತ್ತಿರ ತಂದು ಮುಟ್ಟಿಸುವುದಾಗಿದ್ದರೆ ಸೇವೆಗೆ ಅನುಕೂಲಕರವಾಗ್ತದೆ. ದಯಮಾಡಿ ಸಹಕರಿಸಿದ ದೊಡ್ಡ ಸಭೆ. ಈ ಸಭೆಯ ಮೂಲಕ ಅನೇಕ ಸಭೆಗಳು ಪೋಷಣೆ ಹೊಂದ್ತಾ ಇವೆ. ದಯಮಾಡಿ ಸಭೆಯವರು ಗಮನಿಸಿರಿ. ಕಾಣಿಕೆ ವಿಷಯದಲ್ಲಿ ಸಭಾಪಾಲಕರು ಈ ರೀತಿಯಾಗಿ ಹೇಳ್ತಾರಂತ ಅಂದ್ಕೊಳ್ಳೋದು ಬೇಡ. ಇವತ್ತು ಮಾದರಿಯಾಗಿರುವಂಥ ಸಭೆ ಮುಂದೆ ಕೂಡ ಮಾದರಿಯಾಗಿರಲಿ. ನೀವು ಆರಾಧನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದಕ್ಕಾಗಿ, ನಿಮ್ಮ ದೇಣಿಗೆ ಕಾಣಿಕೆಗಳಿಗಾಗಿ ಸಭಾಪಾಲಕರಾಗಿ, ಸಭಾಪಾಲನಾ ಸಮಿತಿಯ ಸದಸ್ಯರುಗಳಾಗಿ ನಿಮಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ನಾವು ದೇವರಿಗೆ ಕಾಣಿಕೆಯನ್ನು ಕೂಡಿಸುವಂಥ ಸಂದರ್ಭದಲ್ಲಿ ನಾವು ಹಾಡುವಂಥ ಸಂಕೀರ್ತನೆಗಳಲ್ಲಿ 92ನೇ ಸಂಕೀರ್ತನೆ 3 ಚರಣ ಹಾಡೋಣ. ಸಂಕೀರ್ತನೆ 92 3 ಚರಣಗಳನ್ನು ಹಾಡೋಣ.
ಕಾಣಿಕೆಯನ್ನು ನಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ಎಲ್ಲ ಆಶೀರ್ವಾದಗಳಿಗೂ ಮೂಲ ಕಾರಣನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಕುಂದಿಲ್ಲದಂಥ ಎಲ್ಲ ವರಗಳು ಸ್ವಾಮಿ ಮೇಲಿನಿಂದ ನಮಗೆ ಸುರಿಸಲ್ಪಡುತ್ತವೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಕರ್ತನೆ ನಾವು ಓದುತ್ತೇವೆ. ಹೌದು ಸ್ವಾಮಿ, ನಮ್ಮ ಜೀವಿತಗಳಲ್ಲಿ ನಾವು ಹೊಂದಿಕೊಂಡಿರುವಂಥ ಪ್ರತಿಯೊಂದೊಂದು ಆಶೀರ್ವಾದಗಳು ನಿನ್ನಿಂದಲೇ ನಮಗೆ ಕೊಡಲ್ಪಟ್ಟಿವೆ ಎಂಬುದನ್ನು ನಾವು ನಮ್ಮ ಜೀವಿತಗಳಲ್ಲಿ ಮನವರಿಕೆ ಮಾಡಿಕೊಂಡು ಯಾವಾಗಲೂ ನಿನಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ವಿಶೇಷವಾಗಿ ಕರ್ತನೆ, ಕಳೆದ ವಾರದಲ್ಲಿ ನಮ್ಮ ಜೀವಿತಗಳಲ್ಲಿ ಮಾಡಿದಂಥ ಎಲ್ಲ ನಿನ್ನ ಆಶೀರ್ವಾದಗಳನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಈ ಸಮಯದಲ್ಲಿ ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟು ನಮಗೋಸ್ಕರವಾಗಿ ಈ ಲೋಕಕ್ಕೆ ಬಂದು ಶ್ರಮೆಯನ್ನು ಅನುಭವಿಸಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನೇ ಕೊಟ್ಟು ಪುನರುತ್ಥಾನಗೊಂಡು ಪರಲೋಕಕ್ಕೆ ಏರಿ ಹೋಗಿ ತಿರುಗಿ ನೀನು ಬರುವಂಥ ದೇವರಾಗಿದೆಯೇ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಕಳೆದ ವಾರದಲ್ಲಿ ಕರ್ತನೆ, ತಮ್ಮ ಜನ್ಮದಿನಗಳನ್ನು ಕಂಡಂಥವರನ್ನು, ಮದುವೆಯ ವಾರ್ಷಿಕೋತ್ಸವ ದಿನಗಳನ್ನು ಆಚರಣೆ ಮಾಡಿಕೊಂಡಂಥವರನ್ನು ನಾವು ಈ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಇಲ್ಲಿಯವರೆಗೂ ನಿನ್ನ ಕೃಪಾಸ್ತ ಅವರ ಮೇಲಿದ್ದು ಅವರೆಲ್ಲರನ್ನು ಸ್ವಾಮಿ ನೀನು ನಡೆಸಿರುವುದಕ್ಕಾಗಿ ಎಲ್ಲ ನಮ್ಮ ಸಭೆಯ ಸದಸ್ಯರುಗಳನ್ನು, ಮುಖ್ಯವಾಗಿ ಜನ್ಮದಿನಗಳನ್ನು, ಮದುವೆಯ ವಾರ್ಷಿಕೋತ್ಸವ ದಿನಗಳನ್ನು ಆಚರಣೆ ಮಾಡಿಕೊಂಡಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ ಎಂದು ಅವರು ಸ್ವಾಮಿ ನಿನ್ನ ಉಪಕಾರಗಳನ್ನು ಸ್ಮರಿಸಿಕೊಟ್ಟಂಥ ಕಾಣಿಕೆಗಳನ್ನು ಕೂಡ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಇಲ್ಲಿಯವರಿಗೆ ಅವ್ರನ್ನ ನಡೆಸಿದ ಆತನು ಹಾಗೆ ಇನ್ನು ಮುಂದಿನ ಕೂಡ ಅವರಿಗೆ ಒಳ್ಳೆಯ ಆಯುರಾರೋಗ್ಯ, ಬಲ, ಶಕ್ತಿ, ತ್ರಾಣವನ್ನು ಕೊಟ್ಟು ದೇವರೇ ನೀನು ನಡೆಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ. ತಂದೆಯಾದ ದೇವರೇ, ಈ ಕಾಣಿಕೆಯನ್ನು ನಮ್ಮ ನಿನ್ನ ಕೈಗಳಿಗೆ ಸಮರ್ಪಣೆ ಮಾಡಿದ್ದೇವೆ. ಆಶೀರ್ವದಿಸು, ಪಾವನಗೊಳಿಸು. ನಿನ್ನ ರಾಜ್ಯದ ಏಳಿಗೆಗಾಗಿ ವಿನಿಯೋಗವಾಗಲಿಕ್ಕಾಗುವಂತೆ ಕೃಪೆ ಮಾಡು. ಕಾಣಿಕೆಯನ್ನು ನಮ್ಮನ್ನು ನಿನ್ನ ಕೈಗಳಿಗೆ ಸಮರ್ಪಿಸಿ ನಮ್ಮ ರಕ್ಷಕನ ಒಡೆಯನಾದಂಥ ಯೇಸುವಿನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ದೇವರೇ, ಆಮೇನ್. ನಮ್ಮ ಪ್ರಭು ನಮಗೆ ಆಜ್ಞಾಪಿಸಿರುವ ಪ್ರಕಾರ ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವಂಥ ಹಂಗು ನಮ್ಮದಾಗಿದೆ. ಸಭಾಪಾಲಕರ ಪ್ರತಿಯೊಂದು ಭಿನ್ನ ಆದ ನಂತರದಲ್ಲಿ ಮನೆಯಲ್ಲಿ ಕುಳಿತಂಥ ವೀಕ್ಷಣೆ ಮಾಡುತ್ತಿರುವಂಥ ತಾವು ಪ್ರಭುವೇ ನಮ್ಮ ಭಿನ್ನವನ್ನು ಕೇಳೆಂಬುದಾಗಿ ಹೇಳಬೇಕಾಗಿ ನಿಮ್ಮನ್ನು ವಿನಂತಿಸಿಕೊಡುತ್ತೇನೆ. ಸಾರ್ವತ್ರಿಕ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಕನಿಕರುಳ್ಳ ದೇವರೇ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ತಂದೆಯೇ, ನಿನ್ನ ಪ್ರಿಯ ಕುಮಾರನ ನಿಮಿತ್ತವಾಗಿ ನಿನ್ನ ಸಭೆಯನ್ನು ದಯದಿಂದ ನೋಡಬೇಕೆಂದು ಭಿನ್ನವಿಸುತ್ತೇವೆ. ನಿನ್ನ ವಾಕ್ಯದ ಬಲವು ಶುದ್ಧತೆಯು ಅಳಿಯದ ರೀತಿಯಲ್ಲಿ ಅದನ್ನು ಕಾಪಾಡುವುದಕ್ಕೆ ಸಭೆಗೆ ಸಹಾಯ ಮಾಡು. ಅದರ ಸಾಕ್ಷಿಯು ನಿನ್ನ ಆತ್ಮನ ಸಹಾಯದಿಂದ ಫಲದಾಯಕವಾಗಲಿ. ಕ್ರೈಸ್ತೇತರಲ್ಲಿ ವಿಶ್ವಾಸವನ್ನು, ಪಶ್ಚಾತ್ತಾಪವನ್ನು ಹುಟ್ಟಿಸು. ಚದುರದ ಕುರಿಗಳಂತಿರುವ ಇಸ್ರಾಯೇಲನ್ನು ಕೂಡಿಸು. ಮುಖ್ಯವಾಗಿ ಕಷ್ಟವನ್ನು, ಹಿಂಸೆಯನ್ನು ಅನುಭವಿಸುತ್ತಿರುವ ಸಭೆಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಡುತ್ತೇವೆ. ಅವುಗಳಿಗೆ ಜ್ಞಾನ ತ್ರಾಣಗಳನ್ನು, ಲೋಕಜಯಕ್ಕೆ ಸಾಧನವಾದ ನಂಬಿಕೆಯನ್ನು ಅನುಗ್ರಹಿಸು. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ನಮ್ಮ ಸ್ವಂತ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯೇ, ಇಡೀ ಸಂಯುಕ್ತ ಸಭೆಯನ್ನು, ಅದರ ಅಂಗಗಳಾದ ಎಲ್ಲ ಸಭೆಗಳನ್ನು ಆಶೀರ್ವದಿಸು. ಹಿರಿಯ ಕೂಟುಗಳನ್ನು, ಚರ್ಚ್ ಕೌನ್ಸಿಲ್ಗಳನ್ನು, ಸಿನೋಡನ್ನು, ನಮ್ಮ ಎಲ್ಲ ಬೋಧಕರನ್ನು, ನಿನ್ನ ಸೇವೆಯಲ್ಲಿರುವ ಎಲ್ಲ ಸೇವಕರನ್ನು ಆಶೀರ್ವದಿಸು. ಇನ್ನು ದಕ್ಷಿಣ ಭಾರತ ಸಭೆಯ ಮಹಾಧ್ಯಕ್ಷರಾಗಿ ಮಾಡರೇಟರ್ ಅವರನ್ನು, ನಮ್ಮ ದಕ್ಷಿಣ ಭಾರತ ಸಭೆಯ ಎಲ್ಲ ಸಭಾ ಪ್ರಾಂತ್ಯಗಳ ಪೂಜ್ಯ ಬಿಷಪ್ರುಗಳನ್ನು, ಇನ್ನು ಮುಖ್ಯವಾಗಿ ನಮ್ಮ ಸಭಾ ಪ್ರಾಂತ್ಯದ ಪೂಜ್ಯ ಬಿಷಪ್ರಾಗಿರುವಂಥ ರೈಟ್ ರೆವರೆಂಡ್ ಆರ್ ಜೆ ನಿರಂಜನ್ ಅವರನ್ನು, ಪದಾಧಿಕಾರಿಗಳನ್ನು, ಸಭಾ ಪ್ರಾಂತ್ಯದ ಎಲ್ಲ ಸೇವಕರುಗಳನ್ನು ನಿನ್ನ ಆಶೀರ್ವಾದ ಮಾಡಿ, ನಿನ್ನ ಪವಿತ್ರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಿನ್ನ ಮಹಿಮೆಯಲ್ಲಿ ನಿನ್ನನ್ನು ಅವರು ಘನಪಡಿಸುವುದಕ್ಕಾಗಿ ನೀನು ಕೃಪೆ ಮಾಡೆಂಬುದಾಗಿ ನಿನ್ನನ್ನು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಇನ್ನು ನಮ್ಮ ಕುಟುಂಬಗಳಿಗಾಗಿ, ಕುಟುಂಬದ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮೆಲ್ಲ ಕುಟುಂಬಗಳಲ್ಲಿ
ನೀನು ಬೇಕಾಗಿರುವಂಥ ಸಮಾಧಾನವನ್ನು, ನಿನ್ನ ಸಂತೈಸುವಿಕೆಯನ್ನು ದಯಪಾಲಿಸಿಕೊಟ್ಟು ನಡೆಸು. ಈ ಪವಿತ್ರ ಸಭೆಯೆಲ್ಲ ಕುಟುಂಬಗಳನ್ನು ಒಂದೊಂದಾಗಿ ನೆನಪಿಗೆ ತಂದುಕೊಡುತ್ತೇವೆ. ಈ ಸಾಂಕ್ರಾಮಿಕ ರೋಗದ ಮಧ್ಯದಲ್ಲಿ ಕರ್ತನೆ ಬಹಳ ಕಷ್ಟವನ್ನು ಅನುಭವಿಸುತ್ತಾ ಎಲ್ಲ ಸ್ಥಿತಿಗತಿಗಳಲ್ಲಾಗಿ ಮುಗ್ಗರಿಸುತ್ತಿರುವಂಥ ನಮ್ಮ ಜೀವನ, ಆರ್ಥಿಕವಾಗಿ ಆರೋಗ್ಯದಲ್ಲಿಯೂ ಕೂಡ ಸ್ವಾಮಿ ಇವತ್ತು ನಾವು ಕುಗ್ಗಿ ಹೋಗಿದ್ದೇವೆ. ದೇವ ಇಡೀ ಸಭೆಯನ್ನು, ಕುಟುಂಬಗಳನ್ನು ನೀನು ಕರುಣಿಸು. ದಾಟುತ್ತಿರುವಂಥ ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಿನ್ನ ಕೃಪೆಯ ಆಶೀರ್ವಾದಗಳನ್ನು ಕೊಟ್ಟು ನಿನ್ನ ಮಹಿಮೆ ಮಾರ್ಗದಲ್ಲಿ ಪ್ರತಿಯೊಬ್ಬರನ್ನ ಮುನ್ನಡೆಸೆಂಬುದಾಗಿ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಇವತ್ತು ಸೇವೆಯಲ್ಲಿರುವಂಥ, ಸೇವೆ ಮಾಡುತ್ತಿದ್ದಂಥ ಅನೇಕ ನೂರಾರು ಸೇವಕರು ಈ ಸಾಂಕ್ರಾಮಿಕ ರೋಗದಿಂದ ಅಸುನೀಗಿದ್ದಾರೆ. ಅಪ್ರಿಯ ಸೇವಕರು ಬಿಟ್ಟು ಹೋಗಿರುವಂಥ ಕುಟುಂಬ, ಮಕ್ಕಳು ದುಃಖ ಕಣ್ಣೀರಿನಲ್ಲಿದ್ದಾರೆ. ಇವತ್ತು ವಿಶ್ವಾಸಿಗಳಾಗಿರುವಂಥ ನಾವು ಒಂದು ಕ್ಷಣ ದಾಟಿ ಹೋಗಿರುವಂಥ ಸೇವಕರನ್ನು, ಅವರು ಬಿಟ್ಟು ಹೋಗಿರುವಂಥ ಕುಟುಂಬ ಮಕ್ಕಳನ್ನು ನೆನೆದು ಅವರಿಗೆ ಸಾಂತ್ವನವನ್ನು ದೇವರು ದಯಪಾಲಿಸಲೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಕರುಣಾಮಯನಾಗಿರುವಂಥ ದೇವರೇ, ಮೃತ್ಯುಂಜಯನಾಗಿ ಬಂದಂಥ ಯೇಸುವೆ, ನಿನ್ನ ಸೇವೆಯಲ್ಲಿ ಇವತ್ತು ಅನೇಕ ಸೇವಕರು ಈ ಲೋಕ ದಾಟಿ ಹೋದರು. ನೆನೆಸಲಿಲ್ಲ ಒಡೆಯ, ಈ ಪರಿಸ್ಥಿತಿಗೆ ಒಳಗಾಗ್ತಾರೆ ಎಂಬುದಾಗಿ. ಈ ಸಾಂಕ್ರಾಮಿಕವಾಗಿರುವಂಥ ಮಾರಣಾಂತಿಕ ರೋಗ ಅನೇಕ ಸೇವಕರನ್ನ ಸ್ವಾಮಿ ಇವತ್ತು ಲೋಕ ದಾಟಿಸಿದೆ. ಸೇವೆಯಲ್ಲಿರುವಾಗಲೇ, ಕರ್ತನೆ ಸೇವೆ ಮಾಡುವಾಗಲೇ ಅನೇಕರು ತೀರಿ ಹೋದರು. ಕುಟುಂಬ ಮಕ್ಕಳನ್ನು ಬಿಟ್ಟು ಹೋಗಿದ್ದಾರೆ, ಸೇವೆಯನ್ನು ಬಿಟ್ಟು ಹೋಗಿದ್ದಾರೆ. ನಿನ್ನ ರಾಜ್ಯ ಪ್ರಸಾರಣ ಕಾರ್ಯ ನಿಂತು ಹೋಗದಂತೆ ಕುಟುಂಬದಲ್ಲಿಂದ ಕಣ್ಣೀರನ್ನು ಸ್ವಾಮಿ ಒರೆಸಿ, ಸೇವಕರ ಕುಟುಂಬಗಳನ್ನು ಸಂತೈಸಿ ಆಶೀರ್ವಾದ ಮಾಡಿ ಅವರ ಕಣ್ಣೀರನ್ನು ಒರೆಸೆಂಬುದಾಗಿ ನಿನ್ನನ್ನು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅತ್ಯಂತ ಕೃಪೆಯುಳ್ಳ ಒಡೆಯನೇ, ನಮ್ಮ ಮೇಲೆ ದೊರೆತ ನಡೆಸುವ ಅಧಿಕಾರಿಗಳನ್ನು ನಿನ್ನ ಪರಾಮರಿಕೆ ಕಣ್ಣುಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ರಾಷ್ಟ್ರಪತಿಯವರನ್ನು, ಪ್ರಧಾನಮಂತ್ರಿಯವರನ್ನು, ರಾಜ್ಯಪಾಲರುಗಳನ್ನು, ಮುಖ್ಯಮಂತ್ರಿಗಳನ್ನು, ಅಧಿಕಾರದಲ್ಲಿರುವಂಥ ಎಲ್ಲರನ್ನ ಆಶೀರ್ವಾದ ಮಾಡು. ಈ ಸಾಂಕ್ರಾಮಿಕ ರೋಗದ ಮಧ್ಯದಲ್ಲಿ ಎಲ್ಲ ಪ್ರಜೆಗಳನ್ನು ಪ್ರೀತಿ, ನೀತಿ, ನ್ಯಾಯ, ಧರ್ಮಗಳಿಂದ ಆಡಿ ದೇವರ ನಿನ್ನ ಕೃಪೆಯನ್ನು ಪ್ರತಿಯೊಬ್ಬರು ಹೊಂದಿಕೊಳ್ಳುವಂತೆ ನಿನ್ನ ಸಹಾಯ ಮಾಡು. ಅಧಿಕಾರಿಗಳಿಗೆ ಬೇಕಾಗಿರುವಂಥ ಜ್ಞಾನ ವಿವೇಕಗಳನ್ನು ಕೊಡು. ವೈದ್ಯರಿಗೆ ಬೇಕಾಗಿರುವಂಥ ಜ್ಞಾನ ತಾಳ್ಮೆಯನ್ನು ಕೊಡು. ದಾದಿಯರಿಗೆ ಬೇಕಾಗಿರುವಂಥ ಆರೋಗ್ಯವನ್ನು ಕೊಡು ಸ್ವಾಮಿ. ರೋಗಿಗಳ ಮಧ್ಯದಲ್ಲೇ ಸೇವೆ ಮಾಡುವಂಥ ಎಲ್ಲರನ್ನ ಆಶೀರ್ವಾದ ಮಾಡಿ ಕರ್ತನಿನ ಕೃಪೆಯಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸಿ, ನಮ್ಮ ದೇಶ ಮಾತ್ರವಲ್ಲ ಇಡೀ ಪ್ರಪಂಚವೇ ನಿನ್ನ ಆಶೀರ್ವಾದದಿಂದ ಮುಂದೆ ಸಾಗುವಂತೆ ಕೃಪೆ ಮಾಡೆಂಬುದಾಗಿ ನಿನ್ನನ್ನು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಕೊನೆಯದಾಗಿ ಮರಣದ ಗಳಿಗೆಯನ್ನು ನಾವು ನೆನಪು ಮಾಡಿಕೊಳ್ಳೋಣ. ಪ್ರಭುವೇ, ನಮ್ಮ ಸುತ್ತಲೂ ಕಾವಲಾಗಿದ್ದು ಹೋಗುವಲ್ಲೆಲ್ಲ ನಮ್ಮನ್ನು ಕಾಪಾಡುವುದಕ್ಕಾಗಿ ನಿನ್ನ ಪರಿಶುದ್ಧ ದೂತರನ್ನು ಕಳಿಸಿ ಈಗಲೂ ಮರಣದ ಗಳಿಗೆಯಲ್ಲಿ ನಮಗೆ ಸಹಾಯ ಮಾಡು. ಈ ಪವಿತ್ರ ಸಭೆಯಲ್ಲಿ ಈಗಾಗಲೇ ಕಳೆದ ವಾರದಲ್ಲಿ ತೀರಿ ಹೋಗಿರುವಂಥ ಶ್ರೀಮತಿ ಜೆನೆಟ್ ಮಾರ್ಕ್ ಬಸ್ಮೆ, ಸೋದರ ಫ್ರಾಂಕ್ಲಿನ್ ಪಟ್ಟಿ, ಶ್ರೀ ಪ್ರಭಾಕರ್ ಬೋರ್ಗಾವಿ, ಶ್ರೀಮತಿ ಮೇರಿ ಆಯ್ಜಕ್ ಕಾಲ್ಪಲ್, ಶ್ರೀಮತಿ ಕಸ್ತೂರಮ್ಮ ಕುರಟ್ಟಿ ಇವರುಗಳನ್ನು ನೆನಪು ಮಾಡಿಕೊಡುತ್ತೇವೆ. ನಿನ್ನ ಕೃಪೆ ಆಶೀರ್ವಾದ ಕೊಡು. ಅತ್ಯಂತ ಕಣ್ಣುಡ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಿನಯದಿಂದ ಪ್ರಾರ್ಥಿಸುವ ನಮ್ಮ ಭಿನ್ನವನ್ನು ಕೇಳು. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಪ್ರೀತಿಯುಳ್ಳ ಸಭೆಯವರಿಗೆ ನಾವು ದೇವರ ವಾಕ್ಯ ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ಹಾಡುವಂಥ ಸಂಗೀತಗಳಲ್ಲಿ 111ನೇ ಸಂಗೀತದ ಪ್ರಾರಂಭದ 3 ಚರಣಗಳನ್ನು ಹಾಡೋಣ. ಸಂಗೀತ 111 ಪ್ರಾರಂಭದ 3 ಚರಣಗಳನ್ನು ಹಾಡಿದ ಮೇಲೆ ದೇವರ ವಾಕ್ಯದ ಸಂದೇಶವನ್ನು ಆಲಿಸೋಣ. Ave,
ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿಕೊಂಡು ಬಂದಂಥ ನಮ್ಮ ಪ್ರೀತಿ ಸ್ವರೂಪನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ಆನ್ಲೈನ್ ಮೂಲಕವಾಗಿ ನಿನ್ನನ್ನು ಆರಾಧನೆ ಮಾಡುವಂಥ ಅವಕಾಶವನ್ನು ನಮ್ಮ ಜೀವಿತಗಳಲ್ಲಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ದೇವರೇ, ಪ್ರಪಂಚದ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೌದು ಸ್ವಾಮಿ, ಎಷ್ಟೋ ಜನರು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಸ್ವಾಮಿ ಈ ಕೋವಿಡ್-19 ಎಂಬಂಥ ಈ ವೈರಸ್ನಿಂದ ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಎಷ್ಟೋ ಜನರು ಆಸ್ಪತ್ರೆಗಳಲ್ಲಿ ದೇವರೇ ಈ ವೈರಸ್ಗೆ ಒಳಗಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ತಂದೆಯಾದ ದೇವರೇ, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಭೆಯಾದಂಥ ನಾವುಗಳು ಆನ್ಲೈನ್ ಮೂಲಕ ನಿನ್ನನ್ನು ಆರಾಧನೆ ಮಾಡುವಂಥ, ಪ್ರಾರ್ಥಿಸುವಂಥ, ಅವರಿಗೋಸ್ಕರವಾಗಿ ಬೇಡಿಕೊಳ್ಳುವಂಥ, ಅವರ ಮಧ್ಯದಲ್ಲಿ ಸೇವೆಗೈತಿರುವಂಥ ಎಲ್ಲ ವ್ಯಾರಿಯರ್ಸ್ಗಳಿಗಾಗಿ, ವೈದ್ಯರುಗಳಿಗಾಗಿ, ದಾದಿಯರುಗಳಿಗಾಗಿ ಸ್ವಾಮಿ, ಪ್ಯಾರಾಮೆಡಿಕಲ್ ವರ್ಕರ್ಸ್ಗಳಿಗಾಗಿ, ಅಂಗರಕ್ಷಕರಿಗಾಗಿ ದೇವರೇ ಪ್ರಾರ್ಥನೆ ಮಾಡುವಂಥ ಅವಕಾಶವನ್ನು ಕ್ರೈಸ್ತರಾದಂಥ ನಮಗೆ ಅನುಗ್ರಹ ಮಾಡಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಿನ್ನ ಚಿತ್ತ, ನಿನ್ನ ಉದ್ದೇಶ ಈ ಲೋಕದಲ್ಲಿ ನೆರವೇರಬೇಕು. ಹಾಗಾಗಿ ಸ್ವಾಮಿ, ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಯೋಜನೆಯೇ ನೆರವೇರಲಿ ಎಂಬುದಾಗಿ ನಿನ್ನ ಚಿತ್ತಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುತ್ತೇವೆ. ಈ ಕೋವಿಡ್-19 ಎಂಬಂಥ ಈ ವೈರಸ್ನ ವಿಷಯದಲ್ಲಿ, ಈ ಸೋಂಕುವಿನ ವಿಷಯದಲ್ಲಿ ಇಡೀ ಜಗತ್ತೇ ನಲುಗಿ ಹೋಗ್ತಾ ಇದೆ. ನಮಗೆ ಅನೇಕ ಪ್ರಶ್ನೆಗಳು ದೇವರೇ ನಮ್ಮ ಬಳಿಯಲ್ಲಿ ನಮ್ಮ ಮುಂದೆ ಬಂದು ನಿಲ್ಲುವಾಗ ನಾವು ಇತರರಿಗೆ ಉತ್ತರಿಸಲು, ನಾವು ಕೂಡ ಈ ಸಂದಿಗ್ಧ ಪರಿಸ್ಥಿತಿಯನ್ನು ಗ್ರಹಿಸಿಕೊಳ್ಳಲು ಅನೇಕ ಸಾರಿ ಆಗದೆ ಹೋಗುವಂಥ ಪರಿಸ್ಥಿತಿ. ಏನೇ ಆದರೂ ಕೂಡ ಸ್ವಾಮಿ, ನಿನ್ನ ಚಿತ್ತ, ನಿನ್ನ ಉದ್ದೇಶ ಈ ಭೂಮಿಯ ಮೇಲೆ ನೆರವೇರಬೇಕಾಗಿದೆ. ನಿನ್ನ ಚಿತ್ತಕ್ಕೆ ನಮ್ಮನ್ನು ಸಮರ್ಪಣೆ ಮಾಡಿದ್ದೇವೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಆನ್ಲೈನ್ ಮೂಲಕ ನಿನ್ನ ವಾಕ್ಯವನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನಿಸುವಾಗ, ನಿನ್ನ ವಾಕ್ಯ ಸಂದೇಶವನ್ನು, ಈ ಆರಾಧನೆಯನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ಭಕ್ತರನ್ನು ಸ್ವಾಮಿ ನಿನ್ನ ಕೈಗಳಿಗೆ ಸಮರ್ಪಣೆ ಮಾಡುತ್ತೇವೆ. ದೇವರಾತ್ಮನೇ, ನೀನು ತಾನೇ ಪ್ರತಿಯೊಬ್ಬೊಬ್ಬರ ಹೃದಯಗಳಲ್ಲಿ ಈ ಪರಿಸ್ಥಿತಿಗೆ ತಕ್ಕ ಹಾಗೆ ನೀನು ಮಾತನಾಡಿ ದೃಢಪಡಿಸು, ಬಲಪಡಿಸು, ಧೈರ್ಯಪಡಿಸು. ಈ ಲೋಕದ ಯಾತ್ರೆಯಲ್ಲಿ ನಮ್ಮನ್ನು ಪ್ರೋತ್ಸಾಹಪಡಿಸಿ ಮುನ್ನಡೆಸು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಿನ್ನ ವಾಕ್ಯವು ನಮ್ಮನ್ನು ನಡೆಸುವಂಥದ್ದಾಗಿದೆ, ಸಂತೈಸುವಂಥದ್ದಾಗಿದೆ, ಆಧರಿಸುವಂಥದ್ದಾಗಿದೆ. ಎಲ್ಲ ಪರಿಸ್ಥಿತಿಗಳಲ್ಲಿ ಕೂಡ ನಿನ್ನ ವಾಕ್ಯವು ದೇವರೇ ನಮ್ಮನ್ನು ಸಂತೈಸುವಂಥ ವಾಕ್ಯವಾಗಿದೆ. ಇಂಥ ಜೀವವುಳ್ಳ ವಾಕ್ಯದ ಮೂಲಕ ನಿನ್ನ ಸೇವಕನಾದ ನನ್ನೊಂದಿಗೆ ಮಾತನಾಡು. ನಿನ್ನ ಸೇವಕನ ಮೂಲಕ ಈ ಆರಾಧನೆಯಲ್ಲಿ ಆನ್ಲೈನ್ ಮೂಲಕ ತಮ್ಮ ತಮ್ಮ ಮನೆಗಳಲ್ಲಿ ಕುಳಿತು ಸ್ವಾಮಿ ಭಾಗವಹಿಸಿ ನಿನ್ನ ವಾಕ್ಯ ಸಂದೇಶವನ್ನು ಕೇಳುವಂಥ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರವರ ಪರಿಸ್ಥಿತಿಗಳಿಗೆ ತಕ್ಕಂತೆ ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ದೇವರೇ, ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ಹಾಗೂ ಆನ್ಲೈನ್ ಮೂಲಕವಾಗಿ ಈ ಪ್ರಸಾರವನ್ನು ವೀಕ್ಷಣೆ ಮಾಡುತ್ತಿರುವಂಥ ಎಲ್ಲ ಭಕ್ತರಿಗೆ, ಮುಖ್ಯವಾಗಿ ದೈವ ಸಂದೇಶವನ್ನು ಕೇಳಿಸಿಕೊಳ್ಳುವಂಥ ಎಲ್ಲ ಪ್ರಿಯರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಾವು ಸ್ವಲ್ಪ ಹೊತ್ತಿನ ದೇವರ ವಾಕ್ಯದ ಧ್ಯಾನಕ್ಕಾಗಿ ನಿನ್ನೆಯ ದಿವಸದಲ್ಲಿ ನಮ್ಮ CSI ಆಲ್ಮಾನಿಕ್ ಕ್ಯಾಲೆಂಡರ್ ಪ್ರಕಾರವಾಗಿ ಕರ್ತನ ಒಂದು ದಿವಾರೋಹಣದ ದಿನ
ದಿ ಅಸೆನ್ಷನ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್. ಅಸೆನ್ಷನ್ ಡೇ ನಮ್ಮ ಕರ್ತನ ದಿವಾರೋಹಣದ ದಿನ. ಆದುದರಿಂದ ಇಂದಿನ ಅಂದರೆ ಭಾನುವಾರದ ಧ್ಯಾನಕ್ಕೆ ಕೊಡಲ್ಪಟ್ಟಂಥ ಪ್ರಸ್ತಾಪ ವೇಟಿಂಗ್ ಅಪಾನ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಿಗಾಗಿ ಕಾಯ್ದುಕೊಂಡಿರುವುದು. ಪವಿತ್ರಾತ್ಮನಿಗಾಗಿ ಕಾದುಕೊಂಡಿರುವುದು ಎಂಬುದಾಗಿ. ಹಾಗಾಗಿ ಇವತ್ತು ಈ ನಮ್ಮ ಕರ್ತನ ದಿವಾರೋಹಣದ ದಿನವನ್ನು ಕುರಿತು ದೇವರ ವಾಕ್ಯದ ಭಾಗಗಳಲ್ಲಿ ಎರಡೂ ಭಾಗಗಳು ಭಾನುವಾರದ ಮತ್ತು ನಿನ್ನೆಯ ದಿವಾರೋಹಣದ ದಿನಕ್ಕೆ ಕೊಡಲ್ಪಟ್ಟಂಥ ಪಾರಾಯಣ ಪಾಠಗಳು ಒಂದೇ ಆಗಿವೆ. ಓಲ್ಡ್ ಟೆಸ್ಟಮೆಂಟ್ ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 25-31 ಹಾಗೂ ದಿವಾರೋಹಣದ ದಿನಕ್ಕೆ ಕೊಡಲ್ಪಟ್ಟಂಥ ಹಳೆ ಒಡಂಬಡಿಕೆಯ ಭಾಗ ದಾನಿಯೇಲನ ಪುಸ್ತಕ, ಪ್ರವಾದನೆಯ ಪುಸ್ತಕ 7ನೇ ಅಧ್ಯಾಯ 9-14. ಇಂದು ನಾವು ಸ್ವಲ್ಪ ಹೊತ್ತು ಧ್ಯಾನಕ್ಕಾಗಿ ನಾನು ತೆಗೆದುಕೊಂಡಂಥ ವಾಕ್ಯ ಭಾಗ ಶ್ರೀ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ. 24ನೇ ಅಧ್ಯಾಯದ ಕೊನೆಯ ಭಾಗದ ವಚನಗಳಿಗೆ ನಾವು ಬರುವಾಗ ಅಲ್ಲಿ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದಂಥ ವಿಷಯದಲ್ಲಿ ನಾವು 50-53ವರೆಗೂ ನಾವು ನೋಡುತ್ತೇವೆ. ಹಾಗಾಗಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಚನದಿಂದ 53ನೇ ವಚನದವರೆಗೆ ಸುವಾರ್ಥ ಭಾಗವನ್ನು ಓದ್ತನ್ರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇರಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಯೇಸುವಿನ ಪರಲೋಕಾರೋಹಣವು ಮತ್ತು ಆತನು ಅವರನ್ನು ಬೆಥಾನ್ಯದ ತನಕ ಕರ್ಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಿದ್ದರು ಎಂಬುದಾಗಿ ಇಲ್ಲಿ 49ನೇ ವಚನ ಮತ್ತು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 1-11 ವಚನಗಳನ್ನು ಇವತ್ತಿನ ಧ್ಯಾನಕ್ಕಾಗಿ ನಾನು ತೆಗೆದುಕೊಂಡಿದ್ದೇನೆ. ಪ್ರಿಯರೇ, ನಿಮ್ಮೆಲ್ಲರಿಗೆ ದಿವಾರೋಹಣದ ದಿನದ ಶುಭಾಶಯಗಳನ್ನು ನಾನು ತಿಳಿಸುತ್ತೇನೆ. ಯೇಸು ಕ್ರಿಸ್ತನು ಬಾಧೆಪಟ್ಟು ಸತ್ತು ಆತನು ಪುನರುತ್ಥಾನಗೊಂಡ ನಂತರ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನಂತೇಳಿ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಓದ್ತೇವೆ. ಹೇಗೆ ಆತನು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡನು? ಕೇವಲ ತನ್ನ 11 ಜನ ಶಿಷ್ಯರಿಗೆ ಮಾತ್ರವಲ್ಲ, ಆದರೆ ಅನೇಕರಿಗೆ ಆತನು ಕಾಣಿಸಿಕೊಂಡನು. ಹೇಗೆ ಎಂಬುದಾಗಿ ನೋಡುವಾಗ ಅವರನ್ನು ಸ್ಪರ್ಶಿಸುವುದರ ಮೂಲಕ ಮತ್ತು ಅವ್ರನ್ನ ನೋಡುವುದರ ಮೂಲಕ ಮತ್ತು ಅನಿಸಿಕೆಯ ಮೂಲಕವಾಗಿ ಹೀಗೆ 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ, ಯೇಸು ಸ್ವಾಮಿ ಹಾಗಾದರೆ ಏನು ಮಾಡ್ತಾಯಿದ್ರಿ ಭೂಮಿ ಮೇಲೆ ಎಂಬುದಾಗಿ ನಾವು ನೋಡುವಾಗ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದರು. ಈ 40 ದಿನಗಳಾದ ನಂತರ ಕ್ರಿಸ್ತನು ದಿವಾರೋಹಣದನಾಗಿ ಅಥವಾ ಪರಲೋಕಕ್ಕೆ ಒಯ್ಯಲ್ಪಟ್ಟನು ಎಂಬುದಾಗಿ. ಹಾಗಾದರೆ ಆತನು ಪರಲೋಕಕ್ಕೆ ಒಯ್ಯಲ್ಪಡೋದಕ್ಕಿಂತ ಅಥವಾ ಮುಂಚಿತವಾಗಿ ಅಥವಾ ದಿವಾರೋಹಣವಾಗೋದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಅಥವಾ ಅಪೊಸ್ತಲರಿಗೆ ಕೊಟ್ಟಂಥ ಸಂದೇಶವೇನು? ವಾಟ್ ಈಸ್ ದ ಮೆಸೇಜ್ ಆಫ್ ದ ಅಸೆಂಡೆಡ್ ಕ್ರೈಸ್ಟ್? ಕ್ರೈಸ್ಟ್ ದ ಲಾರ್ಡ್ ಆಫ್ ಆಲ್, ಎಲ್ಲರಿಗೆ ಒಡೆಯನಾದಂಥ ಕರ್ತನು ಅಥವಾ ಎಲ್ಲದರ ಒಡೆಯನು ಆಗಿರ್ತಕ್ಕಂಥ ಕ್ರಿಸ್ತನು ಹಾಗಾದರೆ ಕೊಟ್ಟಂಥ ಸಂದೇಶ ಏನೆಂಬುದಾಗಿ ಹೇಳುವಾಗ
ದಿವಾರೋಹಣದ ಸಂದೇಶ ಏನು? ಪ್ರಿಯ ದೈವ ಜನರೇ, ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗೋದಕ್ಕಿಂತ ಮುಂಚಿತವಾಗಿ ಆತನು 3 ಆಜ್ಞೆಗಳನ್ನು ತನ್ನ ಶಿಷ್ಯರಿಗೆ ಕೊಟ್ಟನು. ಆ 3 ಆಜ್ಞೆಗಳು ಅಥವಾ 3 ಅಪ್ಪಣೆಗಳನ್ನು ಎಂದು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಅದೇ ಆತನ ದಿವಾರೋಹಣದ ಸಂದೇಶ ಅಥವಾ ದ ಮೆಸೇಜ್ ಆಫ್ ದ ಅಸೆಂಡೆಡ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅಸೆನ್ಷನ್ ಆಫ್ ಅವರ್ ಲಾರ್ಡ್, ಕ್ರಿಸ್ತನ ದಿವಾರೋಹಣ. ಆತನು ಎಲ್ಲದರ ಮೇಲೆ ಒಡೆಯನಾಗಿದ್ದಾನೆ, ಎಲ್ಲರ ಕರ್ತನಾಗಿದ್ದಾನೆ. ಅವು ಯಾವುವು ಎಂಬುದಾಗಿ ಇಂದು ನಾವು ಧ್ಯಾನ ಮಾಡಿಕೊಳ್ಳುವಾಗ, ಮೊದಲನೇದಾಗಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ, ಅಲ್ಲಿ 49ನೇ ವಚನವನ್ನು ನಾವು ಓದಿಕೊಳ್ಳುವಾಗ ಇಲ್ಲಿ ನಾವು ನೋಡ್ತಿದ್ದೇವೆ, ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂಬುದಾಗಿ. ಸೊ ಮೊದಲನೇದಾಗಿ ಯೇಸು ಸ್ವಾಮಿ ಆತನು ಪರಲೋಕಕ್ಕೆ ಏರಿ ಹೋಗೋದಕ್ಕಿಂತ ಮುಂಚಿತವಾಗಿ ಕೊಟ್ಟಂಥ ಶಿಷ್ಯರಿಗೆ ಅಪ್ಪಣೆ ಏನು? ಆತನ ದಿವಾರೋಹಣದ ಸಂದರ್ಭದಲ್ಲಿ ಕೊಟ್ಟಂಥ ಅಪ್ಪಣೆ ಅಥವಾ ಆಜ್ಞೆ ಏನಪ್ಪ ಅಂತ ಹೇಳಿದರೆ, ಟು ರಿಮೈನ್ ಇನ್ ಜೆರೂಸಲೇಮ್, ಯೆರೂಸಲೇಮಿನಲ್ಲಿ ಕಾದುಕೊಂಡಿರಿ. ಯಾಕೆ ಸ್ವಾಮಿ ಅಪೋಸ್ತಲರಿಗೆ ಅಥವಾ ತನ್ನ ಶಿಷ್ಯರಿಗೆ ಯೆರೂಸಲೇಮಿನಲ್ಲಿ ಕಾದುಕೊಂಡಿರಿ ಎಂಬುದಾಗಿ ಹೇಳಿದನು? ಯಾಕೆ ಎಂಬುದಾಗಿ ನಾವು ನೋಡುವಾಗ, ಅದು ಅವರ ನೇಟಿವ್ ಪ್ಲೇಸ್ ಯೆರೂಸಲೇಮ್. ಅಂದರೆ ನಾವಿರುವಂಥ ಸ್ಥಳದಲ್ಲೇ, ಅಪೋಸ್ತಲರು ಇರ್ತಕ್ಕಂಥ ಸ್ಥಳದಲ್ಲೇ, ಆ ಸ್ಥಳದಲ್ಲೇ ನೀವು ಕಾದುಕೊಂಡಿರಿ. ಏಕೆಂದರೆ ಯೆರೂಸಲೇಮ್ ಭೂಲೋಕದ ಎಲ್ಲ ಕಡೆಯವರಿಗೆ ಒಂದು ಧಾರ್ಮಿಕ ಸ್ಥಳ, ಧಾರ್ಮಿಕವಾದಂಥ ಕೇಂದ್ರ ಸ್ಥಳ. ಅಷ್ಟೇ ಅಲ್ಲ, ಎರಡನೇದಾಗಿ ಅಲ್ಲಿಂದಲೇ ಪ್ರಾರಂಭವಾಗ್ತಕ್ಕಂಥ ಆತನ ಸೇವೆ. ಅದಕ್ಕೆ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನಕ್ಕೆ ನಾವು ಬರುವಾಗ ಸ್ವಾಮಿ ಅಲ್ಲಿ ಕೂಡ ಏನು ಹೇಳಿದ್ರು ಪ್ರಿಯರೇ? ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಮತ್ತು ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ನೋಡ್ರಿ, ಅಲ್ಲಿ ಕೂಡ ಸ್ವಾಮಿ ಮೊದಲು ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಸೊ ಮೊದಲನೇದಾಗಿ ಆತನು ಕೊಟ್ಟಂಥ ಆಜ್ಞೆ ಏನಪ್ಪ ಅಂತೇಳಿದರೆ, ಕಾದುಕೊಂಡಿರ್ರಿ ಎಂಬುದಾಗಿ. ಸೊ ಯಾವುದಕ್ಕಾಗಿ ಸ್ವಾಮಿ ಕಾದುಕೊಂಡಿರಿ ಎಂಬುದಾಗಿ ಹೇಳಿದನು? ನೋಡ್ರಿ, ಈ ಲೋಕದಲ್ಲಿ ಎಲ್ಲ ಕೆಲಸಗಳನ್ನು ನಾವು ಮಾಡ್ಬೋದು, ಎಲ್ಲ ಜಾಬ್ ನಮಗೆ ಕೊಡಲ್ಪಟ್ಟಂಥ ಉದ್ಯೋಗವನ್ನು ನಾವು ಮಾಡ್ಬೋದು. ಆದರೆ ಬಹಳ ಕಠಿಣವಾದಂಥ ಕೆಲಸ ಈ ಭೂಲೋಕದಲ್ಲಿ ಏನಪ್ಪ ಅಂತೇಳಿದರೆ ವೆಯ್ಟಿಂಗ್, ಕಾಯುವುದು. ಯಾರಿಗೂ ಕೂಡ ಈ ಕಾಯುವುದು ಅಂತೇಳಿದರೆ ಆಗಲ್ರಿ, ಬಹಳ ಕಷ್ಟವಾದಂಥ ಕೆಲಸ. ಬೇರೆ ಯಾವ ಕೆಲಸವನ್ನೇ ಆಗಲಿ ನಾವು ಬೇಗನೆ ಮಾಡಿ ಅದನ್ನು ಮುಗಿಸಿಬಿಡ್ಬೋದು. ಆದರೆ ಕಾಯುವಂಥ ಕೆಲಸಕ್ಕೆ ನಾವು ಬರುವಾಗ ಬಹಳ ಕಷ್ಟ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಅನುಭವ ಆಗಿದೆ ಈಗಾಗಲೇ. ಸೊ ನಾವು ಟ್ರೈನ್ಗಾಗಿ ಅಲ್ಲರ ಕಾಯುವಾಗ, ಬಸ್ಸಿಗಾಗಿ ನಾವು ಕಾಯುವಾಗ, ರಿಸರ್ವೇಷನ್ ಟಿಕೆಟ್ಗಾಗಿ ನಾವು ಕಾಯುವಾಗ, ಬಿಲ್ ಕಟ್ಟುವಾಗ ಸರ್ಕಾರಿ ಕಚೇರಿಗಳಲ್ಲಿ, ಇನ್ಕಮ್ ಟ್ಯಾಕ್ಸ್ ಈಗ ಆನ್ಲೈನ್ ಬಂದಿದೆ. ಆದರೆ ಈ ಎಲೆಕ್ಟ್ರಿಸಿಟಿ ಬಿಲ್, ನೀರಿನ ಬಿಲ್, ಹೀಗೆ ನಾವು ನೋಡುವಾಗ ಕಾಯ್ತಕ್ಕಂಥ ಕೆಲಸ ಬಹಳ ಕಠಿಣವಾದಂಥ ಕೆಲಸವಾಗಿದೆ. ಆದರೆ ಯೇಸು ಸ್ವಾಮಿ ಕಾದುಕೊಂಡಿರಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳುವಾಗ ಅಲ್ಲಿ ಆಶೀರ್ವಾದ ಇದೆ. ಯಾವುದಕ್ಕಾಗಿ ಕಾದುಕೊಂಡಿರಿ ಅಂತೇಳಿದರೆ, ತಂದೆ ಮಾಡಿದಂಥ ವಾಗ್ದಾನ, ನಾನು ಪವಿತ್ರಾತ್ಮನ ನಿಮಗೆ ಕಳಿಸಿಕೊಡುತ್ತೇನೆ, ಹಾಗೂ ದೇವರು ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ. ಕ್ರಿಸ್ತನಲ್ಲಿ ಪ್ರಿಯ
ದೈವ ಜನರೇ, ಇವತ್ತು ಈ ಪ್ರಪಂಚದಲ್ಲಿ ನೋಡ್ರಿ ಅನೇಕ ಕ್ರೈಸ್ತ ಸಂಘ ಸಂಸ್ಥೆಗಳು, ಡಿನಾಮಿನೇಷನ್ಗಳು ಸೇವೆ ಮಾಡ್ತೇವೆ. ಎಷ್ಟೋ ಜನ ದೇವರ ಸೇವಕರುಗಳು ಸೇವೆ ಮಾಡ್ತಾಯಿದ್ದಾರೆ. ದೊಡ್ಡ ದೊಡ್ಡ ಕ್ರೈಸ್ತ ನಾಯಕರುಗಳು ಸೇವೆ ಮಾಡ್ತಾಯಿದ್ದಾರೆ. ಇವತ್ತು ಸೇವೆಯನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರವಾಗಿ, ಸೇವೆ ಮಾಡೋದಕ್ಕೋಸ್ಕರವಾಗಿ ಏನೆಲ್ಲ ಯೋಜನೆಗಳನ್ನು ಹಾಕಿಕೊಡ್ತಾರೆ, ಏನೆಲ್ಲ ಪ್ರಾಜೆಕ್ಟ್ಗಳನ್ನು ಹಾಕಿಕೊಡ್ತಾರೆ, ಏನೆಲ್ಲ ಮೀಟಿಂಗ್ಸ್ಗಳನ್ನು ಮಾಡ್ತಾರೆ, ದೊಡ್ಡ ದೊಡ್ಡ ಏನೆಲ್ಲ ಕೂಟಗಳನ್ನು ಮಾಡ್ತಾರೆ. ಯಾಕೆ ಅಂತೇಳಿದರೆ ಸೇವೆ ಅಭಿವೃದ್ಧಿ ಆಗಬೇಕು, ಕ್ರಿಸ್ತನ ಸೇವೆ ಸ್ವಾರ್ಥೆ ಸಾರಲ್ಪಡಬೇಕು, ಸಭೆಗಳು ಸ್ಥಾಪನೆಯಾಗಬೇಕು, ಆತ್ಮಗಳು ರಕ್ಷಿಸಲ್ಪಡಬೇಕು. ಏನೆಲ್ಲ ಯೋಜನೆಗಳನ್ನು ಇವತ್ತು ಹಾಕಿಕೊಂಡ್ರೂ ಕೂಡ ನೋಡಿರಿ, ಗಂಟೆಗಟ್ಟಲೆ ಇವತ್ತು ನಾವು ಮೀಟಿಂಗ್ಗಳಲ್ಲಿ ಸಮಯವನ್ನು ಕಳೀತೀವಿ. ಆದರೆ ಎಷ್ಟೋ ಜನ ದೊಡ್ಡ ದೊಡ್ಡ ನಾಯಕರುಗಳು ಇವತ್ತು ಈ ಸೇವೆಯಲ್ಲಿ ವಿಫಲರಾಗಿ ಹೋಗಿದ್ದಾರೆ. ಇದರಲ್ಲಿ ಜಯ ಇಲ್ಲ. ಕಾರಣ ಏನೆಂಬುದಾಗಿ ನಾವು ನೋಡುವಾಗ ನಾವು ತಪ್ಪಾದಂಥ ಸ್ಥಳದಲ್ಲಿ ಕಾದುಕೊಂಡಿದ್ದೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನೀವು ಯೆರೂಸಲೇಮಿನಲ್ಲಿ ಕಾದುಕೊಂಡಿರ್ಬೇಕಂತೇಳಿ ಶಿಷ್ಯರಿಗೆ. ಯಾಕೆ ಅಂತೇಳಿದರೆ, ನಾವು ದೇವರ ಸನ್ನಿಧಾನದಲ್ಲಿ ಕಾದುಕೊಳ್ತಕ್ಕಂಥ ಕ್ರೈಸ್ತರಾಗಿ ಇವತ್ತು ಕಾಣಲ್ಪಡಬೇಕಾಗಿದೆ. ದೇವರ ಸನ್ನಿಧಿಯಲ್ಲಿ ಕಾಯುವಂಥ ನಾಯಕರುಗಳು ಬಹಳ ವಿರಳವಾಗ್ತಾ ಇದ್ದಾರೆ. ದೇವರ ಸನ್ನಿಧಾನದಲ್ಲಿ ಕಾಯುವಂಥ ಸಭಾಪಾಲಕರುಗಳು ಬಹಳ ವಿರಳವಾಗ್ತಾ ಇದ್ದಾರೆ. ದೇವರ ಸನ್ನಿಧಾನದಲ್ಲಿ ದೇವರ ಪ್ರಸನ್ನತೆಗಾಗಿ, ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಳೋದಕ್ಕಾಗಿ, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಂಡು ಆತನ ಸೇವೆ ಮಾಡೋದಕ್ಕೋಸ್ಕರವಾಗಿ ಇವತ್ತು ಎಷ್ಟೋ ಜನ ಸೌಹಾರ್ದಿಕರು, ಮಿಷನರಿಗಳು, ದೊಡ್ಡ ದೊಡ್ಡ ಕ್ರೈಸ್ತ ಸಭೆಯ ನಾಯಕರುಗಳು ವಿಫಲರಾಗಿ ಹೋಗಿದ್ದಾರೆ. ಕಾರಣ ಏನಪ್ಪ ಅಂತೇಳಿದರೆ, ಇವತ್ತು ಕರ್ತನ ಪಾದದಲ್ಲಿ ಕಾದುಕೊಳ್ಳುವುದು ಬಹಳ ವಿರಳವಾಗಿಬಿಟ್ಟಿದೆ. ಏನೆಲ್ಲ ಯೋಜನೆಗಳನ್ನ ಹಾಕಿಕೊಳ್ತೀವಿ ನಾವು, ಇವನ್ನೆಲ್ಲ ಇವತ್ತಿನ ದಿವಸ ಪ್ರಾಜೆಕ್ಟ್ಗಳನ್ನ ನಾವು ಹಾಕಿಕೊಳ್ತೀವಿ. ಇನ್ನು ಆಧುನಿಕವಾದಂಥ ಈ ಮಾಡರ್ನ್ ಯುಗದಲ್ಲಿ ನಾವಿದ್ದೇವೆ. ಕಂಪ್ಯೂಟರ್ ಮೂಲಕ, ಆನ್ಲೈನ್ ಮೂಲಕ ಅನೇಕ ಗುರಿಗಳನ್ನು ಹಾಕಿಕೊಂಡು ಇವತ್ತು ನಾವು ಸೇವೆ ಮಾಡಬೇಕಂತೇಳಿ ಪ್ಲಾನ್ ಮಾಡ್ತೀವಿ. ಕ್ರಿಸ್ತನಲ್ಲಿ ಪ್ರಿಯ ದೈವ ಜನರೇ, ವಿಫಲರಾಗಿ ಹೋಗಿದ್ದೇವೆ ನಾವು ಸೇವೆಯಲ್ಲಿ. ಆದಿ ಸಭೆ ನಾವು ನೋಡುವಾಗ, ಒಂದು ವೇಳೆ ಆದಿ ಸಭೆಯಲ್ಲಿ ಯಾವುದೇ ಥರವಾದಂಥ ಆನ್ಲೈನ್ ಯೋಜನೆಗಳು ಇರಲಿಲ್ಲ. ಆದಿ ಅಪೋಸ್ತಲರು, ಆದಿ ಕ್ರೈಸ್ತರು ಹಾಕಿಕೊಂಡಂಥ ಗೋಲ್ಸ್ಗಳು ಏನು? ಸ್ವಲ್ಪ ನಾವು ಆಲೋಚನೆ ಮಾಡುವಾಗ ಆದಿ ಕ್ರೈಸ್ತರು ಮಾಡಿದಂಥ ಕಾರ್ಯ ಏನಂದರೆ, ಕರ್ತನ ಸನ್ನಿಧಾನದಲ್ಲಿ ಆ ಮೇಲಂತಸ್ತಿನ ಕೋಣೆಯಲ್ಲಿ ಅವರು ಕಾಯ್ತಾ ಇದ್ದರು. ಇವತ್ತು ನಾನು ಮತ್ತು ನಾವುಗಳು ದೇವರ ಪ್ರಸನ್ನತೆಯಲ್ಲಿ, ದೇವರ ಸನ್ನಿಧಾನದಲ್ಲಿ ಕಾದುಕೊಂಡಿರುವಾಗ ನಾವು ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಳುತ್ತೇವೆ. ಈಗಾಗಲೇ ಪವಿತ್ರಾತ್ಮನನ್ನು ಕ್ರೈಸ್ತರಾದಂಥ ನಾವು ಹೊಂದಿಕೊಂಡಿದ್ದೇವೆ. ಪವಿತ್ರಾತ್ಮನ ವರಗಳು ಬೇರೆ, ಪವಿತ್ರಾತ್ಮನ ವರ ಬೇರೆ. ಆದರೆ ಪೌಲನು ಹೇಳುವಾಗ, ನಾವು ಪವಿತ್ರಾತ್ಮನ ಬಲದಿಂದ ಪ್ರತಿ ದಿವಸ ತುಂಬಲ್ಪಡಬೇಕು. ಪವಿತ್ರಾತ್ಮನ ಪ್ರಸನ್ನತೆ, ಪವಿತ್ರಾತ್ಮನ ಸಾನ್ನಿಧ್ಯದಿಂದ ನಾವು ತುಂಬಲ್ಪಡಬೇಕಂತ ಹೇಳಿದರೆ ದೇವರ ಸನ್ನಿಧಾನದಲ್ಲಿ ನಾವು ಕಾಯಬೇಕು. ಎಷ್ಟು ಹೊತ್ತು ದೇವರ ಸನ್ನಿಧಾನದಲ್ಲಿ ಇವತ್ತು ಕಾಯ್ತಾ ಇದ್ದಾರೆ ಕ್ರೈಸ್ತರಾದಂಥ ನಾವುಗಳು, ನಾಯಕರಾದಂಥ ನಾವುಗಳು, ಸಭಾ ನಾಯಕರುಗಳಾಗಿ, ಸಭಾ ಪಾಲಕರುಗಳಾಗಿ ದೇವರ ಸನ್ನಿಧಾನದಲ್ಲಿ ಎಷ್ಟೊತ್ತು ನಾವು ಕಾಯ್ತಾ ಇದ್ದೇವೆ. ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯದ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ. ಕ್ರಿಸ್ತನಲ್ಲಿ ಪ್ರಿಯ ದೈವಜನರೇ, ಈ ಕೆಲಸದಲ್ಲಿ ನಾವು ವಿಫಲರಾಗಿ ಹೋಗಿದ್ದೇವೆ. ಆದುದರಿಂದ ಇವತ್ತು ನಾವು ನೋಡ್ತಾ ಇದ್ದೇವೆ, ನಾವು ನಿರೀಕ್ಷಿಸಿದ ರೀತಿಯಲ್ಲಿ ಸೇವೆ ಪ್ರಪಂಚದಲ್ಲಿ ನಡೀತಾ ಇಲ್ಲ. ಅದಕ್ಕೆ ದಿವಾರೋಹಣವಾದಂಥ ಕ್ರಿಸ್ತನು ಅಪೋಸ್ತಲರಿಗೆ ಕೊಟ್ಟಂಥ ಮೊದಲನೇ ಅಪ್ಪಣೆ ಏನಂತೇಳಿದರೆ, ಕಾದುಕೊಂಡಿರ್ರಿ, ಕಾಯಿರಿ. ವೆಯ್ಟ್ ಅಪಾನ್ ದ ಹೋಲಿ ಸ್ಪಿರಿಟ್, ವೇಟಿಂಗ್ ಅಪಾನ್ ದ ಹೋಲಿ ಸ್ಪಿರಿಟ್ ಟು ರಿಮೈನ್ ಇನ್ ಜೆರೂಸಲೇಮ್. ಟು ರಿಮೈನ್ ಅಂತೇಳಿದರೆ ಎಲ್ಲಿ? ದೇವರ ಸನ್ನಿಧಿಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಪ್ರೇರೆ. ಇನ್ನು ಎರಡನೇದಾಗಿ, ಸ್ವಾಮಿ ಅಪೋಸ್ತಲರಿಗೆ ಅಥವಾ ಶಿಷ್ಯರಿಗೆ ಪರಲೋಕಕ್ಕೆ ಏರಿ ಹೋಗೋದಕ್ಕಿಂತ ಮುಂಚಿತವಾಗಿ ಕೊಟ್ಟಂಥ ಆಜ್ಞೆ, ಅಪ್ಪಣೆ ಏನಪ್ಪ ಅಂತೇಳಿದರೆ,
ಟು ಬಿ ಎಂಪವರ್ಡ್ ಬೈ ದ ಹೋಲಿ ಸ್ಪಿರಿಟ್. ಸೊ ಯಾಕೆ ಕಾದುಕೊಂಡಿರಲಿ ಹೇಳಿದರು ಸ್ವಾಮಿ? ಯಾಕೆ ಅಂತೇಳಿದರೆ ಪವಿತ್ರಾತ್ಮನ ಬಲವನ್ನು ಅವರು ಹೊಂದಿಕೊಡಬೇಕಾಗಿತ್ತು, ಅಥವಾ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳಲು. ಪವಿತ್ರಾತ್ಮನ ಬಲವನ್ನು, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳಲು ಲೂಕ 24:49, ಅಪೊಸ್ತಲರ ಕೃತ್ಯಗಳು 1:8, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯ ಸೀಮೆಗಳಲ್ಲಿ, ಭೂಲೋಕದ ಕಟ್ಟ ಕಡೆಯವರಿಗೆ ಸಾಕ್ಷಿಗಳಾಗಿರ್ಬೇಕಂತೇಳಿದರೆ ಪವಿತ್ರಾತ್ಮನ ಬಲ ಬೇಕು. ಹಾಗಾದರೆ ನಾವು ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಬೇಕಾದ್ರೆ, ಅಂದರೆ ಪವಿತ್ರಾತ್ಮನ ಪ್ರಸನ್ನತೆ, ಪವಿತ್ರಾತ್ಮನ ಸಾನ್ನಿಧ್ಯ, ಪವಿತ್ರಾತ್ಮನ ನಡೆಸುವಿಕೆಯನ್ನು ಹೊಂದಿಕೊಂಡು ಈ ಭೂಲೋಕದ ಕಟ್ಟ ಕಡೆಯವರಿಗೆ ಆತನಿಗೆ ಅಪೊಸ್ತಲರು ಸಾಕ್ಷಿಗಳಾಗಿರಬೇಕಾಗಿತ್ತು. ಪವಿತ್ರಾತ್ಮನ ವಾಗ್ದಾನವನ್ನು ಅವರು ಹೊಂದಿಕೊಳ್ಬೇಕಾಗಿತ್ತು. ಪವಿತ್ರಾತ್ಮ ಭರಿತರಾಗಿರಿ ಅಂತ ಪೌಲನು ಹೇಳ್ತಾನೆ. ಸಿ, ಫಿಲ್ಲಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಈಸ್ ಡಿಫ್ರೆಂಟ್ ಆ್ಯಂಡ್ ರಿಸೀವಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಈಸ್ ಡಿಫ್ರೆಂಟ್. ಎವ್ರಿ ಡೇ ವಿ ನೀಡ್ ಟು ಬಿ ಫಿಲ್ಡ್ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಬಲದಿಂದ ಪ್ರತಿ ದಿವಸ ತುಂಬಲ್ಪಡಬೇಕು ನಾವು. ಅದಕ್ಕೆ ಪವಿತ್ರಾತ್ಮ ಭರಿತರಾಗಿರಿ ಅಂತ ಪೌಲನು ಹೇಳುವಾಗ, ಅಂದರೆ ಪವಿತ್ರಾತ್ಮ ಇರಲಿಲ್ಲ ಅಂತಲ್ಲ, ಪವಿತ್ರಾತ್ಮನ ವರ, ಪವಿತ್ರಾತ್ಮನ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಆಲ್ರೆಡಿ ಹೊಂದಿಕೊಂಡಿದ್ರು. ಕ್ರಿಸ್ತನಲ್ಲಿ ಪ್ರಿಯ ದೈವಜನರೇ, ಹಾಗಾದರೆ ಇಲ್ಲಿ ಅಪೊಸ್ತಲರು ಪರಿಣಾಮಕಾರಿಯಾದಂಥ ಸೇವೆಯನ್ನು ಮಾಡಬೇಕಾದ್ರೆ, ಒಂದು ಎಫೆಕ್ಟಿವ್ ಮಿನಿಸ್ಟ್ರಿ, ಇಫ್ ದಿ ಅಪೋಸ್ಟಲ್ಸ್ ಆರ್ ದ ಡಿಸೈಪಲ್ಸ್, ಇಫ್ ದೇ ವಾಂಟೆಡ್ ಟು ಡೂ ದ ಎಫೆಕ್ಟಿವ್ ಮಿನಿಸ್ಟ್ರಿ, ಇಫ್ ದೇ ವಾಂಟೆಡ್ ಟು ಸಿ ದ ಎಫೆಕ್ಟಿವ್ನೆಸ್ ಇನ್ ದೇರ್ ಮಿನಿಸ್ಟ್ರಿ, and they needed the power of the Holy Spirit every day. They needed to be filled with the Holy Spirit. ಪವಿತ್ರಾತ್ಮನ ಬಲದಿಂದ ತುಂಬಲ್ಪಡಬೇಕಾಗಿತ್ತು. ನೋಡ್ರಿ, ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸಬೇಕಾದ್ರೆ ಮೊದಲು ಪವಿತ್ರಾತ್ಮನ ಬಲವನ್ನು, ಶಕ್ತಿಯನ್ನು ಅವರು ಹೊಂದಿಕೊಳ್ಬೇಕಾಗಿತ್ತು. ಯಾವಾಗ ಅಪೊಸ್ತಲರು ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡ್ರೋ, ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ವಿಫಲರಾದರು. ಪೇತ್ರನು ವಿಫಲನಾದನು, ಅಪೊಸ್ತಲರು ವಿಫಲರಾದರು, ಬಲಹೀನರು. ಅನೇಕ ಬಲಹೀನತೆಗಳ ಮಧ್ಯದಲ್ಲಿ ನೋಡ್ರಿ ಅಪೊಸ್ತಲರು ಅಥವಾ ಯೇಸುಸ್ವಾಮಿ ಶಿಷ್ಯರು ಕಾಣಲ್ಪಟ್ಟರು. ಆದರೆ ಒಂದು ಸಾರಿ ಪವಿತ್ರಾತ್ಮನ ಬಲವನ್ನು ಅವರು ಹೊಂದಿಕೊಂಡ ಮೇಲೆ, ಆ ಶಕ್ತಿಯನ್ನು ಅವರು ಹೊಂದಿಕೊಂಡ ಮೇಲೆ ಏನಾಯಿತು? ಬಲಹೀನನಾದಂಥ ಪೇತ್ರನ ಒಂದೇ ಪ್ರಸಂಗದಲ್ಲಿ 3,000 ಜನರು, ಎಷ್ಟು ಪ್ರಿಯರೇ? 3,000 ಜನರು ಒಂದು ಪ್ರಸಂಗದಲ್ಲಿ ರಕ್ಷಿಸಲ್ಪಟ್ರು ಅಂತೇಳಿದರೆ ನೋಡ್ರಿ, ಪವಿತ್ರಾತ್ಮನ ಬಲ ಎಷ್ಟು ಅವರಿಗೆ ಬೇಕಾಗಿತ್ತು, ಪವಿತ್ರಾತ್ಮನ ಶಕ್ತಿ. ಸ್ವಾಮಿ ಹೇಳಿದರು, ನಾನು ಹೋಗದಿದ್ದರೆ ಆ ಸಹಾಯಕರು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋಗುವುದಾದರೆ ಮಾತ್ರ ಆ ಸಹಾಯಕನು ಬರುತ್ತಾನೆ. ಯೋಹಾನನು ಬರೆದ ಸುವಾರ್ತೆ 16:7 ವಚನದಲ್ಲಿ ಮತ್ತು 14:16 ವಚನ, 26 ವಚನ, ಸಹಾಯಕನನ್ನು ಕಳಿಸಿಕೊಡೋದಕ್ಕಾಗಿ ಯೇಸುಸ್ವಾಮಿ ಪರಲೋಕಕ್ಕೆ ಆತನು ಏರಿ ಹೋಗಬೇಕಾಗಿತ್ತು. ಅಪೊಸ್ತಲರ ಕೃತ್ಯಗಳ ಮುಖ್ಯ ಪ್ರಸ್ತಾಪ ಏನಪ್ಪ ಅಂತೇಳಿದರೆ 1:8. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. The Holy Spirit will bring victory over sin, victory over Satan and gifts for ministry. The Holy Spirit will bring effectiveness in their witness and ministry. ಅಪೊಸ್ತಲರ ಅಥವಾ ಆತನ ಶಿಷ್ಯರ ಸೇವೆಯಲ್ಲಿ ಪ್ರಭಾವಭರಿತವಾದಂಥ, ಫಲಭರಿತವಾದಂಥ ಸೇವೆಯನ್ನು ನೋಡ್ರಿ ಅಲ್ಲಿ ಅವರು ಹೊಂದಿಕೊಳ್ಬೇಕು ಅಥವಾ ಉಂಟು ಮಾಡಬೇಕಾಗಿದ್ದರೆ ಆ ಬಲವನ್ನು ಅವರು ಹೊಂದಿಕೊಳ್ಳಲೇಬೇಕಾಗಿತ್ತು. ಒಂದು ಸಾರಿ ವಿಲಿಯಂ ಎಂಬಂಥ ಮಿಷನರಿ, ಒಬ್ಬ ದೇವರ ಸೇವಕರು ಸುಮಾರು 50 ವರ್ಷಗಳ ಕಾಲ ಸಿರಿಯಾ ದೇಶದಲ್ಲಿ ಅವರು ಸೇವೆಯನ್ನು ಮಾಡಿದ್ರಂತೆ. 50 ವರ್ಷಗಳ ಕಾಲ ಅವರ ಸೇವೆಯಲ್ಲಿ ಫಲವನ್ನೇ ಕಾಣಲಿಲ್ಲ.
ಫಲವಿಲ್ಲದಂಥ ಸೇವೆ, ಬಲವಿಲ್ಲದಂಥ ಸೇವೆ ಅವ್ರ ಸೇವೆಯಾಗಿ ಕಾಣಲ್ಪಡ್ತಂತೆ. ಆಗ ಒಂದು ದಿವಸ ಅವರು ಕೂತ್ಕೊಂಡು ಆಲೋಚನೆ ಮಾಡಿದ್ರಂತೆ, ವಿಲಿಯಂ ಎಂಬಂಥ ಮಿಷನರಿ, ಯಾಕೆ ನನ್ನ ಸೇವೆಯಲ್ಲಿ ನಾನು ಫಲವನ್ನು ಕಾಣಲಿಕ್ಕೆ ಆಗ್ತಾಯಿಲ್ಲ, ಯಾಕೆ ನನ್ನ ಸೇವೆಯಲ್ಲಿ ನಾನು ಬಲವನ್ನು ಹೊಂದಿಕೊಳ್ಳಿಕ್ಕೆ ಆಗ್ತಾಯಿಲ್ಲ ಎಂಬುದಾಗಿ ಅವರು ಕೂತು ಆಲೋಚನೆ ಮಾಡುವಾಗ ಅವರಿಗೆ ಪವಿತ್ರಾತ್ಮನು ಅವರೊಟ್ಟಿಗೆ ಮಾತನಾಡಿ, ನಿನ್ನ ಸೇವೆ ವಿಫಲವಾಗಲಿಕ್ಕೆ ಕಾರಣ, ನಿನ್ನ ಸೇವೆಯಲ್ಲಿ ಫಲವನ್ನು ಕಾಣದೇ ಇರಲಿಕ್ಕೆ ಕಾರಣ ಕರ್ತನ ಸನ್ನಿಧಾನದಲ್ಲಿ ನೀನು ಕಾದಿದ್ದು, ಕರ್ತನ ಸನ್ನಿಧಿಯಲ್ಲಿ ನೀನು ಕಾಯುವಂಥದ್ದು. ವೇಟಿಂಗ್ ಅಪಾನ್ ದ ಹೋಲಿ ಸ್ಪಿರಿಟ್. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ ನಮಗೆ ಓದಲ್ಪಟ್ಟಂಥ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ, ಯೆಶಾಯನು 40ನೇ ಅಧ್ಯಾಯ 31ನೇ ವಚನ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿದಣಿಯರು, ನಡೆದು ಬಳಲರು, ಯೆಹೋವನನ್ನು ನಿರೀಕ್ಷಿಸುವರು. ಹಾಗಾದರೆ ಯೆಹೋವನನ್ನು ನೀನು ನಿರೀಕ್ಷಿಸ್ತಾ ಇಲ್ಲ. ಯು ಆರ್ ನಾಟ್ ವೇಟಿಂಗ್ ಅಪಾನ್ ದ ಹೋಲಿ ಸ್ಪಿರಿಟ್. ದೇವರ ವಾಕ್ಯದ ಧ್ಯಾನ, ದೇವರ ವಾಕ್ಯವನ್ನು ಓದುವುದು, ಧ್ಯಾನಿಸುವುದು, ಪ್ರಾರ್ಥನೆಯಲ್ಲಿ ವಿಫಲನಾಗಿದೆಯಾ? ಆಗ ಪವಿತ್ರಾತ್ಮ ಅವರೊಟ್ಟಿಗೆ ಮಾತನಾಡಿ ಅವರಿಗೆ ಆ ಕಾರಣವನ್ನು ತಿಳಿಸುವಾಗ, ಯೆರಿಕೋ ಗೋಡೆ ಯಾವ ಬಲದಿಂದ ಬಿದ್ದು ಹೋಯಿತು? ಪವಿತ್ರಾತ್ಮನವರು ಕೂಡ ಮಾತನಾಡ್ತಾ ಇದ್ದಾನೆ ತನ್ನ ಮನಸ್ಸಾಕ್ಷಿಯ ಮೂಲಕ. ಅವರು ಕರ್ತನ ಸನ್ನಿಧಾನದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಯೆರಿಕೋ ಗೋಡೆ ಇಸ್ರಾಯೇಲರ ಬಲದಿಂದ ಬಿದ್ದು ಹೋಗಲಿಲ್ಲ. ಯೆರಿಕೋ ಗೋಡೆ ಅವರು ಮಾಡಿದಂಥ ಯುದ್ಧದ ಯೋಜನೆಗಳಿಂದ ಬಿದ್ದು ಹೋಗಲಿಲ್ಲ, ಅವರ ಪ್ರಾಜೆಕ್ಟ್ಗಳಿಂದ ಬಿದ್ದು ಹೋಗಲಿಲ್ಲ. ಆದರೆ ಯೆರಿಕೋ ಗೋಡೆ ಬಿದ್ದು ಹೋಗಿದ್ದು ಆರ್ಭಟ ಕರ್ತನ ಮಹಿಮೆಯ ಪ್ರಸನ್ನತೆ ತಿಳಿದು ಬಂತು. ಆ ಯೆರಿಕೋ ಗೋಡೆಯನ್ನು ಸುತ್ತಲಿಕ್ಕೆ ಕರ್ತನ ಅವರಿಗೆ ಅಪ್ಪಣೆ ಕೊಡುವಾಗ ಅವರು ಕೊಂಬನ್ನು ಊದುತ್ತಾ ಯೆರಿಕೋ ಗೋಡೆಯನ್ನು 7 ಸಾರಿ ಸುತ್ತುವಾಗ ಯೆರಿಕೋ ಪಟ್ಟಣದ ಗೋಡೆ ಬಿದ್ದು ಹೋಯಿತು. ಇದು ನನ್ನ ಬಲದಿಂದ, ನನ್ನ ಮಹಿಮೆಯಿಂದ, ನನ್ನ ಶಕ್ತಿಯಿಂದ ಹೊರತಾಗಿ ಇಸ್ರಾಯೇಲರ ಬಲದಿಂದಲ್ಲ, ಇಸ್ರಾಯೇಲರ ಶಕ್ತಿಯಿಂದಲ್ಲ ಎಂಬುದಾಗಿ ಅವರಿಗೆ ಕರ್ತನು ಮನವರಿಕೆ ಮಾಡಿಕೊಟ್ಟಂತೆ. ಆಗ ಅವರು ಪ್ರತಿ ದಿವಸ ಕರ್ತನ ಸನ್ನಿಧಾನದಲ್ಲಿ ಮಿಷನರಿ ಕಾದಿದ್ದು ದೇವರ ವಾಕ್ಯವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ, ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ, ಪ್ರಾರ್ಥನೆ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದ್ರಂತೆ. ಒಬ್ಬ ಯೌವನಸ್ಥನು ರಕ್ಷಣೆಯ ಮಾರ್ಗಕ್ಕೆ ಮೊದಲು ನಡೆಸಲ್ಪಟ್ಟನಂತೆ ಅವರ 50 ವರ್ಷಗಳ ಮಿಷನರಿ ಸೇವೆಯಲ್ಲಿ. ನಂತರ ಕರ್ತನು ಪವಿತ್ರಾತ್ಮನ ಬಲದಿಂದ ಅವರು ತುಂಬಿ, ಪವಿತ್ರಾತ್ಮನ ಪ್ರಸನ್ನತೆಯಿಂದ ಅವರು ಪ್ರತಿ ದಿವಸ ಕರ್ತನ ಸನ್ನಿಧಾನದಲ್ಲಿ ಅವರು ತುಂಬಲ್ಪಡ್ತಾ ಇದ್ದರು. ಪವಿತ್ರಾತ್ಮನ ಶಕ್ತಿಯಿಂದ, ಬಲದಿಂದ, ಪ್ರಸನ್ನತೆಯಿಂದ, ಸಾನ್ನಿಧ್ಯದಿಂದ. ಆಗ ಅನೇಕರು ರಕ್ಷಣೆಯ ಮಾರ್ಗಕ್ಕೆ ಅವರ ಸೇವೆಯ ಮೂಲಕವಾಗಿ ನಡೆಸಲ್ಪಟ್ಟರು. ಅವರು ವಿಲಿಯಂ ಎಂಬಂಥ ಮಿಷನರಿ ಪವಿತ್ರಾತ್ಮನ ಬಲದಿಂದ, ಶಕ್ತಿಯಿಂದ ತುಂಬಿದವರಾಗಿ ಮಹಿಮೆಯುಳ್ಳ ಸೇವೆಯನ್ನು ಆ ಸಿರಿಯಾ ದೇಶದಲ್ಲಿ ಮಾಡಿದೆ, ಫಲದಾಯಕವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನು ಮೂರನೇದಾಗಿ ನೋಡ್ರಿ, ಅಲ್ಲಿ ದಿವಾರೋಹಣವಾದಂಥ ಕ್ರಿಸ್ತನು ಶಿಷ್ಯರಿಗೆ ಕೊಟ್ಟಂಥ ಅಪ್ಪಣೆ ಅಥವಾ ಆಜ್ಞೆ ಏನಂತೇಳಿದರೆ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ, ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಕ್ರಿಸ್ತನು ಶಿಷ್ಯರಿಗೆ ಕೊಡ್ತಕ್ಕಂಥ ನಿಯೋಗ ಅಥವಾ ಮಹಾ ಆಜ್ಞೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದುದರಿಂದ ನೀವು ಹೊರಟು ಹೋಗಿ ಸ್ವಾರ್ಥಿಯನ್ನು ಸಾರಿರಿ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಸೊ ಥರ್ಡ್ಲಿ ದೇ ವರ್ ಟು ಗೋ ಇನ್ ಟು ದ ವರ್ಲ್ಡ್ ಆ್ಯಸ್ ವಿಟ್ನೆಸಸ್ ಟು ಜೀಸಸ್.
ಆ ಮಹಾ ಆಜ್ಞೆಗೆ ವಿಧೇಯರಾಗಿ ಅಥವಾ ನಿಯೋಗಕ್ಕೆ ವಿಧೇಯರಾಗಿ ಅವರು ಲೋಕದೊಳಗೆ ಹೊರಟು ಹೋಗಿ ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರಬೇಕು. ಇದು ಆತನು ದಿವಾರೋಹಣವಾಗುವುದಕ್ಕಿಂತ ಮುಂಚಿತವಾಗಿ ನೋಡ್ರಿ ಶಿಷ್ಯರಿಗೆ ಕೊಟ್ಟಂಥ 3ನೇಯ ಆಜ್ಞೆ ಅಥವಾ ಅಪ್ಪಣೆ. ಪ್ರಿಯರೇ, ಕ್ರಿಸ್ತನಲ್ಲಿ ಪ್ರಿಯ ದೈವ ಜನರೇ, ಅಪೋಸ್ತಲರು ಎಲ್ಲ ದೇಶದ ಜನರಿಗೆ, ಭೂಲೋಕದ ಎಲ್ಲ ಜನರಿಗೆ ಅವರು ಕ್ರಿಸ್ತನೇ ಒಡೆಯನು, ಆತನೇ ಕರ್ತನೆಂಬುದಾಗಿ ಸಾಕ್ಷಿಗಳಾಗಿ ಅವರು ಜೀವಿಸಬೇಕಾದ್ರೆ ಎಲ್ಲದರ ಮೇಲೆ ಕರ್ತನಾದಂಥ ಯೇಸುವನ್ನು, ಎಲ್ಲದರ ಮೇಲೆ ಒಡೆಯನಾದಂಥ ಯೇಸುವಿನ ಅಪ್ಪಣೆಗೆ ವಿಧೇಯರಾಗಿ ಅವರು ಹೋಗುವಾಗ ಅಲ್ಲಿ ಏನಾಯಿತು ಅಂತೇಳಿದರೆ, ಆದಿ ಅಪೋಸ್ತಲರು ಹಾಗೆ ಆತನ ಶಿಷ್ಯರಾಗಿ ಭೂಲೋಕದ ಎಲ್ಲ ಕಡೆಯವರಿಗೆ, ಭೂಲೋಕದ ಕಟ್ಟ ಕಡೆಯವರಿಗೆ ಅವರು ಸಾಕ್ಷಿಗಳಾಗಿರಬೇಕು. ಇದು ದಿವಾರೋಹಣನಾದಂಥ ಕ್ರಿಸ್ತನು ಶಿಷ್ಯರಿಗೆ ಕೊಟ್ಟಂಥ ಕರೆ, ಅಪ್ಪಣೆ ಅಥವಾ ಅಪೋಸ್ತಲರಿಗೆ ಕೊಟ್ಟಂಥ ಅಪ್ಪಣೆ. ಇವತ್ತು ನಮಗೆ ಆತನು ಕೊಡುವಂಥ ಕರೆ ಏನಪ್ಪ ಅಂತೇಳಿದರೆ 3 ಕರೆ. ಒಂದನೇದಾಗಿ ಏನಂತೇಳಿದರೆ, ನೀವು ಕರ್ತನ ಸನ್ನಿಧಾನದಲ್ಲಿ ಕಾದುಕೊಳ್ಳ್ರಿ, ಪ್ರತಿ ದಿವಸ ದೇವರ ಸನ್ನಿಧಾನದಲ್ಲಿ ಕಾಯಿರಿ, ಪವಿತ್ರಾತ್ಮನ ಬಲವನ್ನು, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳ್ರಿ. ಇನ್ನು 3ನೇದಾಗಿ, ಈ ಲೋಕದಲ್ಲಿ ನಾವು ಸಾಕ್ಷಿಗಳಾಗಿ ಆತನಿಗೆ ಪ್ರಭಾವ ಬೀರುವಂಥ ಸೇವೆಯನ್ನು ಮಾಡಬೇಕಾದ್ರೆ, ಫಲದಾಯಕವಾದಂಥ ಸೇವೆಯನ್ನು ಮಾಡಬೇಕಾದ್ರೆ ನಾವು ಈ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಂಡು ಆತನಿಗೆ ಸಾಕ್ಷಿಗಳಾಗಿರಲು ಸಾಧ್ಯ. ಹಾಗಾದರೆ 12 ಜನ ಶಿಷ್ಯರು ನೋಡ್ರಿ ಈ ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದರು. ಕೇವಲ 12 ಜನ ಈ ಭೂಲೋಕದ ಎಲ್ಲ ಕಡೆಯವರಿಗೆ, ಬೇರೆ ಬೇರೆ ದೇಶಗಳಿಗೆ ಹೊರಟು ಹೋದರು. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿದರು. ತಮ್ಮ ಪ್ರಾಣಗಳನ್ನೇ ರಕ್ತ ಸಾಕ್ಷಿಯಾಗಿ ಮುಡುಪಾಗಿಟ್ಟರು. ಅದರಲ್ಲಿ ತೋಮನು ನಮ್ಮ ದೇಶಕ್ಕೆ ಬರುವುದರ ಮೂಲಕ, ಭಾರತ ದೇಶಕ್ಕೆ ತೋಮನು ಬಂದು ಸುವಾರ್ತೆಯನ್ನು ಸಾರುವಾಗ ಇವತ್ತು ನಾವುಗಳು ಕ್ರೈಸ್ತರಾಗಿ, ಆತನ ಅನುಯಾಯಿಗಳಾಗಿ, ಆತನ ಶಿಷ್ಯರಾಗಿ ಇವತ್ತು ಈ ಇಂಡಿಯಾ ದೇಶದಲ್ಲಿ, ಭಾರತ ದೇಶದಲ್ಲಿ ಇದ್ದೇವೆ, ಆತನ ಸೇವೆ ಮಾಡ್ತಿದ್ದೀವಿ ಅಂತೇಳಿದರೆ ತೋಮನು ಈ ದೇಶಕ್ಕೆ ಬಂದು ಸುವಾರ್ತೆಯನ್ನು ಸಾರಿದ್ದರಿಂದ. ಹಾಗಾದರೆ ಕ್ರಿಸ್ತನ ಒಂದು ಕರೆಗೆ ಇವತ್ತು ಕ್ರೈಸ್ತರಾದಂಥ ನಾವುಗಳು ಸೇವಕರುಗಳಾಗಿ, ಸಭಾ ಹಿರಿಯರುಗಳಾಗಿ, ಸಭೆಯ ವಿಶ್ವಾಸಿಗಳಾಗಿ ಕರ್ತನು ಕೊಡುವಂಥ ಕರೆ, ಕರ್ತನ ಸನ್ನಿಧಾನದಲ್ಲಿ ನೀವು ಕಾಯ್ತಾ ಇದ್ದೀರಾ? ಹೆಚ್ಚಾದಂಥ ಸಮಯವನ್ನು ದೇವರ ವಾಕ್ಯವನ್ನು ಓದುವುದರಲ್ಲಿ, ಧ್ಯಾನಿಸುವುದರಲ್ಲಿ, ಪ್ರಾರ್ಥನೆಯಲ್ಲಿ ಕಳೀತಾ ಇದ್ದೀರೋ, ಅಥವಾ ಕೇವಲ ನಿಮ್ಮ ಯೋಜನೆಗಳನ್ನು, ನಿಮ್ಮ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳನ್ನು, ನಿಮ್ಮ ಗುರಿಗಳನ್ನು ಹಾಕಿಕೊಂಡು ಈ ಲೌಕಿಕವಾದಂಥ ರೀತಿಯಲ್ಲಿ ಕೇವಲ ಮೀಟಿಂಗ್ಸ್ಗಳನ್ನು ಮಾಡ್ತಾಯಿದ್ರು? ಇವತ್ತು ನಮ್ಮ ಪ್ರಪಂಚ ಈ ಕೊರೋನಾ ಎಂಬಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೋಡ್ರಿ, ನಾವು ನೋಡುವಾಗ ಈಗಾಗಲೇ ಪ್ರಾರಂಭವಾಗಿ 2ನೇ ವರ್ಷ, ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಪ್ರಾರಂಭವಾದಂಥ ಈ ಭಯಂಕರವಾದಂಥ ನೋಡ್ರಿ ರೋಗ ಅಥವಾ ವೈರಸ್ ಅಥವಾ ಸೋಂಕು ಮುಂದುವರಿತಾ ಇದೆ. ಹಾಗೂ ತುಫಾನುಗಳು. ಸೊ ಈ ಪ್ರಪಂಚವನ್ನು ನೋಡುವಾಗ ಏನೋ ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಅನೇಕ ಸಾರಿ ನಾವು ಗಲಿಬಿಲಿಗೆ ಒಳಗಾಗ್ತಾ ಇದ್ದೀವಿ. ಆದರೆ ಯೇಸು ಕ್ರಿಸ್ತನು, ದಿವಾರೋಹಣವಾದಂಥ ಕ್ರಿಸ್ತನು, 4ನೇದಾಗಿ ಕೊನೆಯದಾಗಿ ನೋಡ್ರಿ ಅಲ್ಲಿ 11ನೇ ವಚನ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಚನ, ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರೆಂಬುದಾಗಿ. ಸೊ 4ನೇದಾಗಿ ನೋಡ್ರಿ, ಯೇಸು ಸ್ವಾಮಿ ಕೇವಲ ಆತನು ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಗಡೆಯಲ್ಲಿ ನಾನು ಕುತ್ಕೊಳ್ತೇನೆ ಅಂತೇಳಿ ಅಷ್ಟೇ ಆತನು ಹೇಳಲಿಲ್ಲ. ಆತನ ತೆರಿಗೆ ಬರ್ತಾ ಇದ್ದಾನೆ. ಈಗ ಆತನ ಸೆಕೆಂಡ್ ಕಮಿಂಗ್ ಈಸ್ ವೆರಿ ನಿಯರ್. ಯೇಸು ಕ್ರಿಸ್ತನ 2ನೇ ಬರೋಣ ಬಹಳ ಸಮೀಪವಾಗ್ತಾ ಇದೆ.
ಅದಕ್ಕೆ ಇವತ್ತು ಈ ಪ್ರಪಂಚದಲ್ಲಿ ಇವೆಲ್ಲ ಕಾರ್ಯಗಳಂತ ನಾನು ನೆನೆಸ್ತೀನಿ. ವ್ಯಕ್ತಿಗತವಾಗಿ ನನ್ನ ಜೀವಿತದಲ್ಲಿ ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದರೆ, ಕ್ರಿಸ್ತನ ಬರೋಣ ಸಮೀಪ ಆಗ್ತಿರೋದರಿಂದ ಈ ನೋಡ್ರಿ ಭಯಂಕರವಾದಂಥ ಮರಣಕರವಾದಂಥ ರೋಗಗಳಿಗೆ ಜನರು ತುತ್ತಾಗಿ ಸಾಯ್ತಾ ಇದ್ದಾರೆ. ವ್ಯಾಧಿಗಳು, ಸೋಂಕುಗಳು. ಈ ನಿನ್ನೆ ದಿವಸ ನಾವು ಟಿ ವಿಯಲ್ಲಿ ನೋಡುವಾಗ ನ್ಯೂಸ್ನಲ್ಲಿ ಇನ್ನೊಂದು ವ್ಯಾಧಿ ಯಾವುದದು, ಫಂಗಸ್ ಎಂಬಂಥ ವ್ಯಾಧಿ ಕೂಡ ಬಂದಿದೆ. ಇನ್ನು 3ನೇ ಅಲೆ ಬರಲಿಕ್ಕಿದೆ. ಮಕ್ಕಳನ್ನು, ಯೌವನಸ್ಥರನ್ನು ಬಲಿ ತೆಗೆದುಕೊಳ್ಳಲಿಕ್ಕಿದೆ. ಹಾಗೂ ಈಗ ಅರಬ್ಬಿ ಸಮುದ್ರದಲ್ಲಿ ಅಥವಾ ಈ ಲಕ್ಷ್ಮೀ ದ್ವೀಪದಲ್ಲಿ ಪ್ರಾರಂಭವಾಗಲಿಕ್ಕಿದೆ ತುಫಾನು. ಆದ್ದರಿಂದ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಂಥ ಸುದ್ದಿಯನ್ನು ನಾವು ನೋಡ್ತಿದ್ದೀವಿ. ಹೀಗೆ ಇವೆಲ್ಲ ನೋಡುವಾಗ ಬರಹಗಳು, ಯುದ್ಧಗಳು, ಏನ್ರಿ ಪ್ರವಾಹಗಳು, ಈ ಭಯಂಕರವಾದಂಥ ಮರಣಕರವಾದಂಥ ರೋಗಗಳು, ಇವೆಲ್ಲ ಯೇಸು ಕ್ರಿಸ್ತನ 2ನೇ ಬರಣದ ಸೂಚನೆಗಳು. ಇವತ್ತು ಸಭೆ ಇದನ್ನು ಅರಿತು, ಒಂದು ವೇಳೆ ಸಭೆ ಎಚ್ಚೆತ್ತುಕೊಂಡು ನಿದ್ರಿಸ್ತಾ ಇರ್ತಕ್ಕಂಥ ನಮ್ಮ ಭಾರತ ದೇಶದ ಸಭೆ, ಈ ಪ್ರಪಂಚದ ಕ್ರಿಸ್ತನ ಸಭೆ ನೋಡ್ರಿ, ಸಭೆಯಾಗಿ ಕ್ರಿಸ್ತನ ಪಾದದಲ್ಲಿ ಕಾದಿದ್ದು, ಪವಿತ್ರಾತ್ಮನಿಂದ ತುಂಬಲ್ಪಟ್ಟು, ಆತನ ಪ್ರಸನ್ನತೆಯಲ್ಲಿ, ಆತನ ಸಾನ್ನಿಧ್ಯದಲ್ಲಿ ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ನಾವು ಆತನಿಗೆ ಸಾಕ್ಷಿಗಳಾಗಿರಬೇಕಾಗಿದೆ. ಯಾಕಂದರೆ ಯೇಸು ಕ್ರಿಸ್ತನು 2ನೇ ಸಾರಿ ಆತನು ಬರಲಿಕ್ಕಿದ್ದಾನೆ. ಆದ್ದರಿಂದ ಇವೆಲ್ಲ ಸೂಚನೆಗಳು ನಾವು ಸತ್ಯವೇದದಲ್ಲಿ ಓದ್ತಾ ಇದ್ದೇವೆ. ಇವತ್ತೇನೇನು ರೋಗಗಳು, ಈ ವ್ಯಾಧಿಗಳು, ಈ ಮರಣಕರವಾದಂಥ ಸೋಂಕುಗಳೆಲ್ಲ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿವೆ. ಅದಕ್ಕೆ ನಮ್ಮ ಭಾಷಲ್ ಮಿಷನರಿಗಳು ಸಂಗೀತ ಪುಸ್ತಕವನ್ನು ಅವರು ಬರೆಯುವಾಗ ನೋಡ್ರಿ, ಸುಂದರವಾದಂಥ ಆ ಸಂಗೀತಗಳನ್ನು ನಾವು ನೋಡುವಾಗ ಕಳೆದ ವಾರದಲ್ಲಿ ನಾವು ಆಡಿದ್ವಿ ಅಲ್ರ. ಈ ಮಳೆ ಇಲ್ಲದೆ ದನಕರುಗಳು ಸಾಯುವವು, ಈ ವ್ಯಾಧಿಗಳು ಜನರನ್ನು ಮುತ್ತಿಕೊಳ್ಳುವು. ಇವೆಲ್ಲ ಈ ಮುಂಚೆನೇ ನೋಡ್ರಿ, ದೇವರ ಆತ್ಮನು ಮಿಷನರಿಗಳಿಗೆ ತಿಳಿಯಲ್ಪಡಿಸಿ ಅವರು ಬರೆದಂಥ ಸಂಗೀತಗಳು ಅರ್ಥಗರ್ಭಿತವಾದಂಥ ಸಂಗೀತಗಳು. ಆದ್ದರಿಂದ ಈ ಬೆಳಗಿನ ಸಮಯದಲ್ಲಿ ಇವತ್ತು ದಿವಾರೋಹಣವಾದಂಥ ಕ್ರಿಸ್ತನು ನಮಗೆ ಕೊಡ್ತಕ್ಕಂಥ ಸಂದೇಶ, ಕರ್ತನ ಸನ್ನಿಧಾನದಲ್ಲಿ ಸಭೆಯಾಗಿ ನಾವು ಹೆಚ್ಚಾದಂಥ ಸಮಯವನ್ನು ಕಳೆದು ಆತನಿಂದ ನಾವು ತುಂಬಲ್ಪಡೋಣ, ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಳೋಣ, ಹಾಗೂ ಕ್ರಿಸ್ತನಿಗೆ ಈ ಭೂಲೋಕದಲ್ಲಿ ಸಾಕ್ಷಿಗಳಾಗಿರೋಣ. ಅದು ಪ್ರಭಾವಭರಿತವಾದಂಥ ಸೇವೆ, ಫಲದಾಯಕವಾದಂಥ ಸೇವೆ ನನ್ನ ಮತ್ತು ನಮ್ಮ ಸೇವೆ ಆಗಿರಲಿ ಅಂಥೇಳಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಆಗುವಂತೆ ದಿವಾರೋಹಣವಾದಂಥ ಕರ್ತನು, ಭೂಲೋಕದ ಎಲ್ಲದರ ಮೇಲೆ ಒಡೆಯನು, ಯಜಮಾನನಾದಂಥ ಕ್ರಿಸ್ತನು ಹಾಗೆ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೂ 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 ಆಗಿರುವಂಥ ದೇವರೇ, ದಿವಾರೋಹಣವಾದಂಥ ಕರ್ತನೆ, ಪರಲೋಕಕ್ಕೆ ನೀನು ಸ್ವಾಮಿ ಏರಿ ಹೋಗಿ ತಂದೆಯ ಬಲಗಡೆಯಲ್ಲಿ ಕೂತುಕೊಂಡು ವಿಜ್ಞಾಪನೆ ಮಾಡ್ತಾ ಇದ್ದೀಯ. ಇವತ್ತು ಸಭೆಗೆ ನೀನು ಕೊಟ್ಟಂಥ ದಿವಾರೋಹಣದ ಸಂದೇಶ ಅಂದು ನಿನ್ನ ಶಿಷ್ಯರಿಗೆ, ಅಪೋಸ್ತಲರಿಗೆ ಕೊಟ್ಟಂಥ ಸಂದೇಶ, ಅದೇ ಸಂದೇಶ ಇವತ್ತು ನಮಗೆ ಕೊಟ್ಟಿದ್ದೀಯ. ಕರೆಯನ್ನು ಕೊಡ್ತಾ ಇದ್ದೀಯ. ಕಾದುಕೊಂಡಿರ್ರಿ ದೇವರೇ. ನಿನ್ನ ಸನ್ನಿಧಾನದಲ್ಲಿ ಕಾಯದೆ ನಾವು ನಮ್ಮ ಸೇವೆಯಲ್ಲಿ ಎಷ್ಟೋ ಸಾರಿ ವಿಫಲರಾಗಿ ಹೋಗಿದ್ದೇವೆ. ಫಲವನ್ನು ಕಾಣಲಿಲ್ಲ ಸ್ವಾಮಿ, ನಮ್ಮನ್ನು ಮನಸ್ಸು ದೇವರೇ, ನಿನ್ನ ಆತ್ಮನ ಬಲದಿಂದ ತುಂಬಿ, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿ ಪರಿಣಾಮಕಾರಿ ಆದಂಥ ಸೇವೆಯನ್ನು, ಆತ್ಮಗಳನ್ನು ಗೆಲ್ಲಲಿಲ್ಲ, ಪ್ರಭಾವ ಬೀರಿತವಾದಂಥ ಸೇವೆಯನ್ನು ಮಾಡಲಿಲ್ಲ. ನಮ್ಮನ್ನು ಮನಸ್ಸು ಸ್ವಾಮಿ. 3ನೇದಾಗಿ ನೀವು ಭೂಲೋಕದ ಕಟ್ಟಕಡೆಯವರಿಗೆ ಹೊರಟು ಹೋಗಿರಿ, ಮಹಾ ಆಜ್ಞೆಯನ್ನು ಕೊಟ್ಟಿದ್ದೀಯ. ಈ ಆಜ್ಞೆಯನ್ನು ನಾವು ನೆರವೇರಿಸಬೇಕಾದರೆ, ಈ ನಿಯೋಗದಲ್ಲಿ ಪಾಲುಗಾರರಾಗಬೇಕಾದರೆ
ನಮ್ಮ ಸ್ವಂತ ಬಲ, ನಮ್ಮ ಸ್ವಂತ ಶಕ್ತಿ, ನಮ್ಮ ಸ್ವಂತ ಜ್ಞಾನದಿಂದ, ನಮ್ಮ ಸ್ವಂತ ಯೋಜನೆಗಳಿಂದ, ನಮ್ಮ ಸ್ವಂತ ಗುರಿಗಳಿಂದ ಇದನ್ನು ಈ ನಿಯೋಗವನ್ನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ಮಾತ್ರವೇ ಸಾಧ್ಯ. ಹಾಗೆ ನಾವು ಜೀವಿಸಲು ಸೇವಕರಾದಂಥ ನಮಗೆ, ಸಭಾ ಹಿರಿಯರುಗಳಾದಂಥ ನಮಗೆ ಹಾಗೂ ಎಲ್ಲ ಸಭೆಯ ವಿಶ್ವಾಸಿಗಳಿಗೆ, ಸಭೆಗೆ ನಿನ್ನ ಕರೆಯನ್ನು ಕೊಟ್ಟು ಬಲಪಡಿಸಿ ನಿನ್ನ ಬರುಣಕ್ಕಾಗಿ ದೇವರೇ ನಿನ್ನ ಸಭೆಯನ್ನು ಸಿದ್ಧಪಡಿಸುವಂತೆ, ನಾವು ಸಿದ್ಧರಾಗುವಂತೆ ಹಾಗೂ ನಿನ್ನ ಸುವಾರ್ತೆಯನ್ನು ಸಾರಿ ಇತರರನ್ನು ಸಿದ್ಧಪಡಿಸಿ ನಿನ್ನ ಎರಡನೇ ಬರೋಣದಲ್ಲಿ ನಾವು ಸ್ವಾಮಿ ಎತ್ತಲ್ಪಡುವಂತೆ ಬಲಪಡಿಸಿ ನಡೆಸಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳು ನಮ್ಮ ದೇವರೇ, ಆಮೆನ್. ನಾವು ಆಡಿಕೊಳ್ಳುವಂಥ ಸಂಗೀತಗಳಲ್ಲಿ 105ನೇ ಸಂಗೀತ 105, ಅದರಲ್ಲಿ 1, 3 ಮತ್ತು 6ನೇ ಚರಣ ಮಾತ್ರ. 1, 3, 5, 6ನೇ ಚರಣಗಳನ್ನು ಆಡಿಕೊಳ್ಳೋಣ. ಸಂಗೀತ 105. Amen.
ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಆರೈಕೆ ಮಾಡಿಕೊಳ್ಳೋಣ. ಅಂತ್ಯಾಶೀರ್ವಾದದ ನಂತರ ಸಂಗೀತ 115 3 ಮತ್ತು 6ನೇ ಚರಣ ಮಾತ್ರ ಆಡಿಕೊಳ್ಳೋಣ. ಸಂಗೀತ 115 3 ಮತ್ತು 6ನೇ ಚರಣ. ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಹೇಳಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವೂ ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಾಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಆಮೇನ್.